ಶಿರವೇ ಹೊನ್ನ ಕಳಶವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರ ಕಳಿವುಂಟು ಜಂಗಮ ಕಳಿಯಿಲ್ಲ. ಈ ಒಂದು ವಚನದೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಶುರು ಮಾಡೋಣ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಷ್ಟೇ ಅಲ್ಲ, ಭಾರತದಾದ್ಯಂತ ಶ್ರೇಷ್ಠ ವಾಣಿಜ್ಯ ಉದ್ಯಮಿಗಳಲ್ಲಿ ಒಬ್ಬರಾಗಿರುವಂಥ ಕರ್ನಾಟಕ ರಾಜ್ಯ ಪ್ರಶಸ್ತಿ ಪುರಸ್ಕೃತರು, ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದಂಥ ಲಿಂಗೈಕ್ಯರಾಗಿರುವಂಥ ಡಾಕ್ಟರ್ ಎಸ್ ಪಾಟೀಲ್ ಅವರ 4ನೇ ವರ್ಷದ ಸ್ಮರಣೋತ್ಸವ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇವತ್ತು ಈಗ ವೇದಿಕೆಯ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಬಹಳಷ್ಟು ಗಣ್ಯರು ನೀವು ಆಗಮಿಸಿದ್ದೀರಾ. ಜೋರಾದ ಚಪ್ಪಾಳೆಯೊಂದಿಗೆ ಒಬ್ಬೊಬ್ಬರನ್ನೇ ಬರಮಾಡ್ಕೊಳ್ಳೋಣ. ಮೊದಲಿಗೆ ಪೂಜ್ಯ ಡಾಕ್ಟರ್ ಅಪ್ಪಾರಾವ್ ದೇವಿ ಮುತ್ಯ ಸುಕ್ಷೇತ್ರ ಶ್ರೀನಿವಾಸ ಸರಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಜೋರಾದ ಚಪ್ಪಾಳೆ ಬರಲಿ ಪರಮ ಪೂಜ್ಯರು ವೇದಿಕೆ ಮೇಲೆ ಬರಬೇಕಾದ್ರೆ. ಹಾಗೆ ಶ್ರೀ ಬಸಂತ ಕುಮಾರ್ ಪಾಟೀಲ್ ಅವ್ರನ್ನ ದಯವಿಟ್ಟು ಕಾರ್ತಿಕ್ ಅವರು ವೇದಿಕೆ ಮೇಲೆ ಕರ್ಕೊಂಡು ಬರಬೇಕು ಅಂತ ಕೇಳ್ಕೊತೀನಿ. ಶ್ರೀ ಬಸಂತ ಕುಮಾರ್ ಪಾಟೀಲ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀಯುತ ಕಾರ್ತಿಕ್ ಅವರು ಅವ್ರನ್ನ ವೇದಿಕೆ ಮೇಲೆ ಕರ್ಕೊಳ್ಬೇಕಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಎಸ್ ಪಾಟೀಲ್ ಫೌಂಡೇಶನ್ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಮನು ಬಳಿಗಾರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಜೋರಾದ ಚಪ್ಪಾಳೆಯೊಂದಿಗೆ ಮನು ಬಳಿಗಾರ್ ಸರ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಇಂಥ ಮಹಾನುಭಾವನ ಪತ್ನಿಯಾದ ಅನ್ನೋ ಹೆಗ್ಗಳಿಕೆ ಈಕೆಗೆ. ಇವರ ಘನ ಉಪಸ್ಥಿತಿಯಲ್ಲಿ ನಾವು ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಶ್ರೀಮತಿ ಸರೋಜಿನಿ ಎಸ್ ಪಾಟೀಲ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಜೋರದ ಚಪ್ಪಾಳೆಯೊಂದಿಗೆ ಅವರಿಗೂ ಸಹ ಸ್ವಾಗತವನ್ನು ಹಾಕೋಣ. ಹಾಗೆ ವೇದಿಕೆಯಲ್ಲಿ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಸಂಸ್ಥಾನ ಹಿರೇಮಠ ಅವರಿದ್ದಾರೆ. ಅವರು ಸಹ ಜೋರದ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತೀವಿ ಎಲ್ಲ ಅತಿಥಿಗಳಿಗೆ. ವಾಣಿಜ್ಯೋದ್ಯಮ ಕ್ಷೇತ್ರದಲ್ಲಿ ಬಹಳಷ್ಟು ಹೆಸರನ್ನ ಮಾಡಿರುವಂಥ ನಮ್ಮ ಎಸ್ ಪಾಟೀಲ್ ಸರಿಗೆ ಒಂದು ಕನಸು ಮೂಡುತ್ತೆ, ಈ ಒಂದು ಆಸೆ ಮೂಡುತ್ತೆ, ಒಂದು ವೃದ್ಧಾಶ್ರಮನ ತೆಗಿಬೇಕು ಅನ್ನೋ ಒಂದು ಆಸೆ ಮೂಡುತ್ತೆ. ಆದರೆ ಅದು ಕಾರ್ಯಗತಕ್ಕೆ ಬರುವಷ್ಟು ಸಂದರ್ಭದಲ್ಲಿ ಅವರು ಅಕಾಲವಾಗ್ತಾರೆ. ಆದರೆ ಒಂದು ಉದ್ದೇಶ ಸರಿ ಇದ್ರೆ ಆ ದೇವರು ಯಾವುದೋ ಒಂದು ರೀತಿಯಲ್ಲಿ ಅದನ್ನ ಕರುಣಿಸ್ಕೋತಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ ಇವತ್ತು ಅವರ ಮಗ ಎಸ್ ಪಾಟೀಲ್ ಸರ್ ಇವತ್ತು ಒಂದು ಆಯುರ್ ಜೀವ ಅನ್ನೋ ಒಂದು ಸಂಸ್ಥೆಯನ್ನ ಕಟ್ಟಿದ್ದಾರೆ. ಅದು ಎಷ್ಟು ಅದ್ಭುತವಾದಂಥ ಒಂದು ಸಂಸ್ಥೆ ಅಂತಂದರೆ, ನೀವು ಬರೀ ಅವ್ರ ಕನಸಾಗಿತ್ತು ಒಂದು ವೃದ್ಧಾಶ್ರಮ ಕಟ್ಟೋದಂಥದ್ದು. ಆದರೆ ನ್ಯಾಚುರೋಪತಿ ಆಯುರ್ವೇದ 4 ವಿಧ ವಿಧವಾದಂಥ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಸರು ಮಾಡಿರುವಂಥ ವೈದ್ಯಕೀಯನ ಈ ಒಂದು ಆಯುರ್ಜೀವದಲ್ಲಿ ಅವರು ಮಾಡ್ತಾ ಇದ್ದಾರೆ, ಸಂಸ್ಥೆಯಲ್ಲಿ ಮಾಡ್ತಾ ಇದ್ದಾರೆ. ಬರೋಬ್ಬರಿ 1500ಕ್ಕೂ ಹೆಚ್ಚಿನ ರೋಗಿಗಳಿಗೆ ಚಿಕಿತ್ಸೆ ನೀಡಿದರೆ ಅದು ಏನು ಕೇವಲ 1.5 ವರ್ಷದಲ್ಲಿ. ಇದು ನಮ್ಮ ಆಯುರ್ಜೀವಕ್ಕೆ ಇರುವಂತಹ ಹೆಗ್ಗಳಿಕೆ ಅಂತಲೇ ಹೇಳಬೇಕು. ಈ ಸತತವಾಗಿ ಬಹಳಷ್ಟು ಜನ ಇದರಲ್ಲಿ ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಸಹ ಒಂದು ಸೆಲ್ಯೂಟ್ ಹೇಳ್ತಾ ಒಂದು ಜೋರಾದ ಚಪ್ಪಾಳೆ ಬರಲೇಬೇಕು. ಯಾಕಂದರೆ ಒಂದು ಕನಸು ಯಾರು ಬೇಕಾದ್ರೂ ಕನಸು ಕಾಣ್ತಾರೆ, ಆದರೆ ಆ ಕನಸು ಫಲವತ್ತಾಗಬೇಕು ಅಂತಂದರೆ ಅಂಥ ಅದ್ಭುತವಾದಂಥ ಮಕ್ಕಳಿದ್ರೆ ಎಂಥ ಕನಸು ಕೂಡ ನನಸಾಗುತ್ತೆ. ಇವತ್ತು ಮೇಲೆ ಅವರು ಪಾಟೀಲ್ ಸರ್ ಎದ್ದು ನಿಂತು ನೋಡ್ತಾ ಇರ್ತಾರೆ, ನನ್ನ ಕನಸು ನನಸು ಮಾಡಿದ್ದಾರೆ ಮಕ್ಕಳು ಅಂತ ಹೆಮ್ಮೆಯಿಂದ ನಡೀತಿರ್ತಾರೆ ಆ ಸ್ವರ್ಗಲೋಕದಲ್ಲಿ ಅಂತ ಹೇಳ್ತಾ ಜೋರಾದ ಚಪ್ಪಾಳೆ ಬಳಿ ಇನ್ನಷ್ಟು ಮಾಹಿತಿಯನ್ನು ನಾನು ಆಯುರ್ಜೀವನ ಬಗ್ಗೆ ಕೊಡ್ತೀನಿ. ಇದೀಗ ಕಾರ್ಯಕ್ರಮಕ್ಕೆ ಹೊಂದಿರತಕ್ಕಂಥ ಎಲ್ಲ ಗಣ್ಯರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಮತ್ತೊಮ್ಮೆ ಕೊಡ್ತಾ ಇದ್ದೀನಿ. ಶ್ರೀರಾಜ ಬಿಮ್ಮಳ್ಳಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಅವರು ದಯವಿಟ್ಟು ಜೋರ ಚಪ್ಪಾಳೆಗೆ ಅವ್ರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಶ್ರೀರಾಜ ಬಿಮ್ಮಳ್ಳಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀ ಎ.ಕೆ. ರಾಮೇಶ್ವರ ಕಲಬುರ್ಗಿ ಸಂಗೀತ ಕ್ಷೇತ್ರದಲ್ಲಿ ಬಹಳಷ್ಟು ಅದ್ಭುತವಾದ ಹಾಡುಗಳನ್ನ ನಮ್ಮೆಲ್ಲರಿಗೂ ಪ್ರಸ್ತುತಪಡಿಸ್ತಾ ಎಲ್ಲರ ಮನವನ್ನು ತಣಿಸ್ತಾ ಇದ್ದಾರೆ. ಇವ್ರಿಗೂ ಕೂಡ ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಶ್ರೀ ಎ.ಕೆ. ರಾಮೇಶ್ವರ ಕಲಬುರ್ಗಿ ಅವ್ರಿಗೂ ಸಹ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಹಿಂದ್ಗಡೆ ಇದ್ದವ್ರು ಯಾರು ಚಪ್ಪಾಳೆನೇ ಹೊಡಿತಾ ಇಲ್ಲ, ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ಪ್ರತಿಯೊಬ್ಬರು ಕೈ ಎತ್ತಿ ಚಪ್ಪಾಳೆ ತಟ್ಟಬೇಕು. ಯಾಕಂದರೆ ಯಾವುದೇ ಒಂದು ಪರೋಪಕಾರಾರ್ಥಂ ಇದಂ ಶರೀರಂ ಅಂತಾರೆ. ಯಾವುದೇ ಕ್ಷೇತ್ರ ಇರಲಿ, ಯಾವುದೇ ರಿಟರ್ನ್ಸ್ ಇಲ್ಲದೇ ನಾವು ಕೆಲಸ ಮಾಡ್ತಾ ಇರ್ತೀವಿ ಅಂತಂದರೆ ಅವರಿಗೆ ಆ ಪ್ರೋತ್ಸಾಹ ಬರಲೇಬೇಕು. ಮೊದಲಿಗೆ ಚಪ್ಪಾಳೆಯ ಮೂಲಕ ನಾವು ಪ್ರೋತ್ಸಾಹವನ್ನು ಕೊಡೋಣ. ದಯವಿಟ್ಟು ಜೋರಾದ ಚಪ್ಪಾಳೆ ಬರಲಿ.
ವಿ ಅವರು ಇದ್ದಾರೆ ನಮ್ಮೊಂದಿಗೆ, ಅವ್ರಿಗೂ ಸಹ ಜೋರಾದ ಚಪ್ಪಾಳೆಯೊಂದಿಗೆ ಬರಮಾಡ್ಕೊಳ್ಳೋಣ. ಶ್ರೀ ಸಂಜೀವ್ ಗುಪ್ತಾ ಕಲಬುರ್ಗಿ ಉದ್ಯಮ ಕ್ಷೇತ್ರದಲ್ಲಿ ಅವರು ಬಹಳಷ್ಟು ಹೆಸರುಗಳನ್ನ ಮಾಡಿದ್ದಾರೆ. ದಯವಿಟ್ಟು ಅವರು ಸಹ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಪ್ರೀತಮ್ ಮೆಹ್ತಾ, ಶ್ರೀ ಪ್ರೀತಮ್ ಮೆಹ್ತಾ ಅವರಿದ್ದಾರೆ. ಉದ್ಯಮಿ ಕ್ಷೇತ್ರದಲ್ಲಿ ಅವರು ಕೂಡ ಬಹಳಷ್ಟು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅವ್ರಿಗೂ ಸಹ ಜೋರಾದ ಚಪ್ಪಾಳೆಯೊಂದಿಗೆ ಅವ್ರನ್ನ ಬರಮಾಡ್ಕೊಳ್ಳೋಣ. ಕೈ ನಾವು ಬಿಗ್ ರೌಂಡ್ ಆಫ್ ಅಪ್ಲಾಸ್ ಪ್ಲೀಸ್. ದೇವರ ಅನುಗ್ರಹ ಈ ಕಾರ್ಯಕ್ರಮಕ್ಕಾಗಿ ಯಶಸ್ವಿಯಾಗಿ ಈ ಕಾರ್ಯಕ್ರಮದ ಸ್ವಾಗತ ಭಾಷಣದಲ್ಲಿ was a founder, an industrialist, a pioneer who helped shape the Indian railway network. But to me, he was just a grandfather. Growing up around him, I quickly realized that he didn't care for the spotlight. He certainly didn't want to talk about his accomplishments. He was very quiet, yet a steady force. He believed in showing up every day, doing the work with pure intent, and letting the results speak for themselves. When things got tough, he didn't lean back, he leaned in and just kept building. He lived as a true karma yogi, someone who put his entire heart into his duty. So when he passed, we knew we couldn't honor him with words and pictures on a wall. We wanted to celebrate his spirit by lifting up the people who walk the same path. People who serve their community quietly, deeply, and passionately. So this is why the Karma Yogi Award means so much to our family. Today we are deeply honored and welcome to celebrate our 2026 awardees. As you can see, we have a distinguished panel. So to our awardees and everyone who's joined here, thank you for taking the time to remember him. It means a lot to us. ನಮ್ಮ ದಿವಂಗತ ತಂದೆಯಾದ ಶ್ರೀ ಎಸ್ ಪಾಟೀಲ್ ಅವರ 4ನೇ ಪುಣ್ಯಸ್ಮರಣೆಗೋಸ್ಕರ ನಾವಿಲ್ಲಿ ನೆರೆದಿದ್ದೇವೆ. ನಾನು ಡಾಕ್ಟರ್ ಶೋಭಾ ಬೆಳವಣಿಗೆ, ಶ್ರೀ ಎಸ್ ಪಾಟೀಲ್ ಅವರ ಮೊದಲನ ಪುತ್ರಿ. ಐ ಆಮ್ ಆನರ್ಡ್ ಹಿಯರ್ ಟು extend a warm welcome to all the chief guests of today's program. I welcome Appaji Devamudya. I welcome ಹಾಲ್ಗುಡ್ ಸ್ವಾಮಿಗಳಾದ ತಮ್ಮ ಸ್ಮರಣೆಗೆ ನಮ್ಮ ಕಡೆ ಎಸ್ ಪಾಟೀಲ್ ಅವರ ಮನೆತನದಿಂದ ತಮಗೆ ಶುಭ ಒಂದು ಕಾಲದ ಸ್ವಾಗತಿಸಿದ್ದೇನೆ. I welcome President of HK Society, Namoshi sir, Vice President Raju Bimali, Shri Basant Kumar Patil ji, Naudoji, Shri Manu Padekar, and all the award winners of today's program who really deserve this Karma Yogi Award. To me, S.S. Patil is not only a father, he has been a guide to her. We have come here together to communicate the 4th anniversary of my beloved father, Shri S.S. Patil. This occasion is not only a tribute to his memory, but he also celebration of the values and visions and dreams and cherish the thoughtful of his life. His legacy continues to inspire us, and we are deeply grateful to have you here and share these special moments of our family. I welcome to our chief guests and all the dignitaries on the dais of the dais. Your presence gives a thought of love that you really have respect for Patil family and also my beloved father. With this, I welcome all the guests of today's program on the dais and off the dais. I apologize from our side for delay in starting the program. I think we'll continue with the program. And just I wanted to highlight 2 things about S.S. Patil family. I know my father, he was really a great person who valued the time, and also he is very
He was very deeply involved in his work, and he had all the respect for all the people, and just he was a praying person. But at the same time, the things are continued in the family. Today from morning, we have spent enough time in remembering Mr. S.S. Patil. Morning we had a puja on his name, and this legacy continues. And to extend one example, my dad had a very high wish of going to Kailas. Somehow, because of health, he could not complete his Kailash Yatra. I think only that Yatra he could not complete. And his elder brother, Sri L.S. Patil, he carried the photo of Mr. S.S. Patil to Kailash, and he kept the photo of Mr. S.S. Patil in Dolmala, just in the remembrance, so that it gets his soul gets peace. So with these words, I'll request the audience to take over. ಜೋರಾದ ಚಪ್ಪಾಳೆ ಬರಲಿ. ಶ್ರೀಗಳು ಸನ್ಮಾನದ ಮೂಲಕ ಅವರಿಗೆ ಆಶೀರ್ವಾದವನ್ನು ಮಾಡಿದರೆ ಅವರ ಕೃಪೆ ಇಡೀ ವಂಶದ ಮೇಲೆ ಇರಲಿ, ಹಾಗೆ ನಮ್ಮೆಲ್ಲರ ಮೇಲೂ ಅವರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ಳೋಣ. ಜೋರಾದ ಚಪ್ಪಾಳೆ ಬರಲಿ. ಮತ್ತೊಬ್ಬರು ಶ್ರೀಗಳಿಂದ S.S. ಪಾಟೀಲ್ರ ಮಕ್ಕಳಾದಂಥ ಸಿದ್ಧಲಿಂಗ ಪಾಟೀಲ್ ಸರ್ ಹಾಗೆ ಲಿಂಗರಾಜ್ ಪಾಟೀಲ್ ಇಬ್ಬರಿಗೂ ಸಹ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಸಿದ್ಧಲಿಂಗ ಪಾಟೀಲ್ ಸರಿಗೆ ಈಗ ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಸೊ ಜೋರಾದ ಚಪ್ಪಾಳೆಯನ್ನ ಮಾಡಿ ಕೊಡ್ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಹಾರಕೂಟ ಮಠದ ಶ್ರೀಗಳು ಚೆನ್ನವೀರ ಶಿವಾಚಾರ್ಯರು ಈಗ S.S. ಪಾಟೀಲ್ರ ಇಬ್ಬರು ಮಕ್ಕಳಿಗೂ ಸನ್ಮಾನವನ್ನ ಮಾಡಿದ್ದಾರೆ. ಇವಾಗ ಸ್ಟೆಪ್ ಆನ್ ಸ್ಟೇಜ್ ಶ್ರೀ ವಸಂತ್ ಕುಮಾರ್ ಪಾಟೀಲ್ ಮಾತುಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಇವತ್ತವರು ಸನ್ಮಾನ ಕೂಡ ಪಡೆಯಲಿದ್ದಾರೆ. ಪ್ರಶಸ್ತಿಯನ್ನು ಶ್ರೀ ಬಸವಂತ ಕುಮಾರ್ ಪಾಟೀಲ್ ಇದ್ದಾರೆ. ಸರಳಗಿ ಮಹಾಸ್ವಾಮಿಗಳಲ್ಲಿ ಬಂದಿದ್ದಾರೆ. ಎಲ್ಲ ಸನ್ಮಾನಿತರಿದ್ದಾರೆ. A.K. ರಾಮೇಶ್ವರ್ ಅವರು, ಆಮೇಲೆ ಸಂಗೀತಗಾರರಾದಂಥ ಕಡಿಮೆಯವರು, ಸಮೂಹ ಉದ್ಯಮಿಗಳೇನಿದವು ಅದರ ಮಾಲಕರಾದಂಥ ಡಾಕ್ಟರ್ L.S. ಪಾಟೀಲ್ ಅವರು, ಅಧ್ಯಕ್ಷರಾದಂಥ ನಮೋಶಿ ಅವರು, ಉಪಾಧ್ಯಕ್ಷರಾದಂಥ ಭೀಮಳ್ಳಿ ಅವರು. ಈ ಬಗ್ಗೆ ಮಾತಾಡೋದು ಅಂತಂದ್ರೆ
3 ಪೀಳಿಗೆಗಳ ಬಗ್ಗೆ ಮಾತಾಡ್ದಂಗೆ. SR ಪಾಟೀಲ್, SS ಪಾಟೀಲ್, LS ಆ್ಯಂಡ್ ಸಿದ್ದು ಪಾಟೀಲ್. ಇದು 3 ತಲೆಮಾರುಗಳು, 3 ಜನರೇಷನ್ಸ್. ಅದ್ಭುತವಾದಂಥ ಒಂದು ಪಯಣ. ಇಟ್ ಈಸ್ ಎ ವಂಡರ್ಫುಲ್ ಜರ್ನಿ ಆಫ್ 3 ಜನರೇಷನ್ಸ್. ಅವರ ಕುಟುಂಬದ ಎಲ್ಲ ಸದಸ್ಯರು ಬಂದರು. ಇನ್ನಿತರ ಇಬ್ಬರಿಗೆ ನಾನು ಹೆಸರು ಹೇಳಿದೆ. ಎಲ್ಲರೂ ಶೋಭಾ, ಶೈಲಜಾ, ನಂದ, ಪದ್ಮಜ ಏನದಾರ ಎಲ್ಲರೂ ಒಬ್ಬರಿಗಿಂತ ಒಬ್ಬರು ಈ ಕಾಯಕ ಜೀವಿಗಳು ಅಂತ ಹೇಗೆ ಅವರು ಹೆಸರು ಪಡೆದರೋ, ಅಂದರೆ ಸತ್ಯ ಶುದ್ಧ ಕಾಯಕ. ಮಾಡುವುದು ಮಾಡುವುದು ಮನ ಮುಟ್ಟಿ, ಮಾಡುವುದು ಮಾಡುವುದು ತನು ಮುಟ್ಟಿ, ಮನ ಮುಟ್ಟಿ ತನು ಮುಟ್ಟದಿದ್ದೊಡೆ ನೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತಾರೆ ಬಸವಣ್ಣವರು. ಹಂಗೆ SR ಪಾಟೀಲ್, SS ಪಾಟೀಲ್ ಅವರು ಕೆಲಸ ಮಾಡುವಾಗ ಹೆಂಗೆ ಮಾಡ್ಯಾರ ಅಂತಂದ್ರೆ ಅವರು ಅಯ್ಯೋ ಆ ನಮೂನಿ ತನು ಮನ ಧನ ಎಲ್ಲವನ್ನೂ ಅವರು ಸಮರ್ಪಿಸಿ ಕರ್ತವ್ಯದಲ್ಲಿ ಸತ್ಯಶುದ್ಧ ಕಾಯಕ, ಬರೀ ಕಾಯಕ ಮಾಡೋದಷ್ಟೇ ಅಲ್ಲ, ಅದಕ್ಕೆ ಒಂದು ಪವಿತ್ರ ಸ್ವರೂಪವನ್ನು ತಂದು ಕೊಟ್ಟಂಥವ್ರು ಅವರು. ಆದರೆ ಇಷ್ಟೆಲ್ಲ ಕೆಲಸ ಮಾಡ್ಯಾರ ಅವರು. ತಾವೀಗಾಗಲೇ ಕೇಳಿದಿರಿ, ಮೊದಲ ಕಡಗಂಚಿಂದ ಪ್ರಾರಂಭ ಆಗಿ ಗುಲ್ಬರ್ಗಕ್ಕೆ ಬಂದು ಕೃಷಿಯಿಂದ ಉದ್ದಿಮೆಯಿಂದ ಹಲವಾರು ಉದ್ದಿಮೆಗಳು, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟ, ಆ ಮಟ್ಟಕ್ಕೆ ಈ ಸಂಸ್ಥೆಗಳನ್ನು ತೆಗೆದುಕೊಂಡು ಹೋಗ್ಯಾರ ಅಂತಂದ್ರೆ ಹೆಂಗೆ ಕೆಲಸ ಮಾಡಿರ್ಬೇಕು ಅವರು. ಇವತ್ತು ಡಾಕ್ಟರ್ LS ಪಾಟೀಲ್ರವರ ನೇತೃತ್ವದಲ್ಲಿ ಈ ಸಂಸ್ಥೆ ಪಾಟೀಲ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ನಮ್ಮ ಏನೀಗ ಒಂದೇ ಭಾರತ ಅತ್ಯಂತ ವೇಗದ ಟ್ರೈನ್ ಅಂತೀವಲ್ಲ, ಅದನ್ನು ಇನ್ನೂ ಹೆಚ್ಚು ವೇಗ ಮಾಡಲಿಕ್ಕೆ ಭಾಳಷ್ಟು ಸಾಧನೆಗಳದ. ಒಂದೇ ಹೇಳ್ಬಿಡ್ತೀನಿ, ರೋಮಾಂಚನಕತೆ. ಅದರ ವೇಗವನ್ನು ಇನ್ನೂ ಹೆಚ್ಚು ಮಾಡಲಿಕ್ಕೆ ಆ ಹಳಿಗಳಿಗೆ ರೈಲ್ವೆ ಟ್ರ್ಯಾಕ್ಸ್ ಅದಾವಲ್ಲ, ಅವುಗಳಿಗೆ ವಿಶೇಷ ಸ್ವರೂಪವನ್ನು ಕೊಡಬೇಕು ಅಂತ ಒಂದು ದೊಡ್ಡ ಯೋಜನೆ ಭಾರತ ಸರ್ಕಾರದ್ದು. ಅದನ್ನು ಮಾಡ್ತಾ ಇರುವಂಥವರು ಡಾಕ್ಟರ್ LS ಪಾಟೀಲ್. ನಮಗೆ ಗೊತ್ತಿಲ್ಲ, ಯಾಕಂದ್ರೆ SS ಪಾಟೀಲ್ರ ಕುಟುಂಬದ ತತ್ವ ಏನಂದ್ರೆ ಕಾಯಕದಲ್ಲಿ ನಿರತನಾದೊಡೆ ಗುರು ಮುಂದಿದ್ದಡು ಮರೆಯಬೇಕು, ಲಿಂಗ ಜಂಗಮದ ಹಂಗು ಹರಿಯಬೇಕು. ಹಂಗೈತೆ ನೋಡಿ. ಹಂಗೆ ಮಾಡುವುದು ಮನ ಮುಟ್ಟಿ ಅಂತ ಆಗಲಿ ಹೇಳಿದಲ್ಲ, ಅದ್ರ ಮುಂದುವರೆದ ಭಾಗ ಹಿಂಗೆ ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಅವರು. ಆರೋಗ್ಯ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಕೃಷಿ ಕ್ಷೇತ್ರ, ಸಾಮಾಜಿಕ, ಒಂದಲ್ಲ ಎರಡಲ್ಲ, ಎಲ್ಲ ಮಾಡಿನೂ ಕೂಡ ಅವ್ರು ಹೆಂಗದಾರ, ಮಾಡಿದೆನೆಂಬುದು ಮನದಲ್ಲಿ ಹೊಳೆದೊಡೆ ಏಡಿಸಿ ಕಾಡೆತ್ತು ಶಿವನ ಡಂಗುರ, ಮಾಡಿದೆನೆನ್ನದಿರ ಲಿಂಗಕ್ಕೆ, ಮಾಡಿದೆನೆನ್ನದಿರ ಜಂಗಮಕ್ಕೆ, ಮಾಡಿದೆನೆಂಬುದು ಮನದಲ್ಲಿ ಹೊಳೆಯದಿದ್ದೊಡೆ ಬೇಡಿದ್ದ ನೀವ ಕೂಡಲ ಸಂಗಮ ದೇವ. ಹಂಗೈತೆ ನೋಡು. ಹಂಗೆ ಅವ್ರಿಗೆ ಯಾಕೆ ದೇವರು ಕೊಟ್ಟಾನಂದ್ರೆ, ಮಾಡಿದರೂ ಕೂಡ ಮಾಡೀನಿ ಅನ್ನುವ ಭಾವ ಅವರಲ್ಲಿಲ್ಲ. ಇದು ನನ್ನ ಕರ್ತವ್ಯ, ನಾನು ಕಾಯಕವನ್ನು ಮಾಡಬೇಕು, ನಾವು ಹುಟ್ಟಿದ್ದು ಕಾಯಕವನ್ನು ಮಾಡಲಿಕ್ಕೆ, ದೇಶದ ಸೇವೆಯನ್ನು ಮಾಡಲಿಕ್ಕೆ, ಸಮಾಜಕ್ಕೆ ನಾವು ಏನಾದರೂ ಕೊಡಬೇಕು ಅಂತ ಬದುಕಿದಂಥ ಜೀವಗಳಿವು. ಆದ್ದರಿಂದ ಇವತ್ತು ಇಂಥ ಸಂದರ್ಭದಲ್ಲಿ ಅವರನ್ನು ನಾವು ನೆನೆಸ್ಕೊಳ್ಳೋದಂದ್ರೆ, ಈಗ ಒಂದು ಭಾಗ ಮಾತ್ರ ನಾನು ಹೇಳಿದೆ ಅವ್ರದ್ದು ಕೆಲಸ, ಉದ್ದಿಮೆ ಇದೆಲ್ಲ. ಇನ್ನು ಒಬ್ಬ ವ್ಯಕ್ತಿಯಾಗಿ SS ಪಾಟೀಲ್ ಹೆಂಗಿದ್ರು, ಒಬ್ಬ ನಮ್ಮ ತಮ್ಮ ಇದ್ದ ಇಲ್ಲಿ ಒಂದು ವರ್ಷ ನಾಗಪುರದಾಗ ಅವ್ರ ಹತ್ರ, ಈಗ 30 ವರ್ಷದ ಹಿಂದೆ ವಕೀಲ, ಈ ಗದಗ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಈಗ ಟರ್ಮ್ ಮುಗಿದೈತಿ. ಅವ ಹೇಳ್ದ, ಅಣ್ಣವ್ರ SS ಪಾಟೀಲ್ ಅಣ್ಣವ್ರ ಹತ್ರ ಇರೋದಂದ್ರೆ ದೇವರ ಹತ್ರ ಇದ್ದಂಗೆ ಅಂದ. ಅಂದರೆ ಹೆಂಗಪ್ಪ ಅದಕ್ಕೆ ಹೇಳು, ನನಗೆ ಗೊತ್ತೈತಿ, ಬಟ್ ನೀ ಹೇಳಂಗೆ. ವ್ಯಕ್ತಿಗತವಾದಂಥ ಚಾರಿತ್ರ್ಯ ಶುದ್ಧತೆ, ಪಾವಿತ್ರತೆ, ಅಂದರೆ ಕ್ಯಾರೆಕ್ಟರ್. ಇಫ್ ವೆಲ್ತ್ ಈಸ್ ಲಾಸ್ಟ್, ನಥಿಂಗ್ ಈಸ್ ಲಾಸ್ಟ್. ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತ ಹೇಳ್ತಾರೆ. ಹಂಗೆ ಆ ಒಂದು ನೈತಿಕ ಮಟ್ಟವನ್ನು ಯಾವ ಮಟ್ಟದಲ್ಲಿ ಅವರು ಇಟ್ಕೊಂಡಿದ್ರು ಅನ್ನೋದು ಗುಲ್ಬರ್ಗ ಹಾಗೂ ಕರ್ನಾಟಕದ ಎಲ್ಲ ಜನರಿಗೆ ಗೊತ್ತಿದೆ. ಅದು ಹಳೆಯ ಕಾಲ ಅಂತ ನಾನು. ಈಗ 21ನೇ ಶತಮಾನದಲ್ಲಿ, ಈಗ ನಾವು ಆಗಸ್ಟ್ ಮುಗಿಸಿ ಇನ್ನೇನು ಸೆಪ್ಟೆಂಬರ್ಗೆ ಹೋಗ್ತೀವಿ, ಈ ಹೊತ್ತಿನಲ್ಲಿಯೂ ಕೂಡ ಡಾಕ್ಟರ್ LS ಪಾಟೀಲ್, ಸಿದ್ದು ಪಾಟೀಲ್ ಅವ್ರು ಹೆಂಗದಾರ ಅಂದ್ರೆ, ಅದೇ ಒಂದು ಪರಂಪರೆಯನ್ನು, ಅಂದ್ರೆ ನೈತಿಕ ಮಟ್ಟ ಚೆನ್ನಾಗಿರಬೇಕು, ಹಸ್ತಶುದ್ಧಿ, ಕಚ್ಚಿ ಕೈಬಾಯಿಗಳು ತನ್ನಿಚ್ಛೆಯಲ್ಲಿ ಇರುತ್ತಿರಲು ಅಚ್ಯುತನಪ್ಪ ಅಜನಪ್ಪ ದೇಶದೋಳು ನಿಶ್ಚಿಂತನಪ್ಪ ಸರ್ವಜ್ಞ. ಹಂಗೆ
ಕಚ್ಚಿ ಕೈ ಬಾಯಿ ಎಲ್ಲ ಪರಿಶುದ್ಧವಾಗಿಟ್ಟುಕೊಂಡು ಈ ಒಂದು ಕೆಲಸವನ್ನು ಮಾಡೋದರಿಂದ, ಕಾರ್ಯಗಳನ್ನು ಮಾಡೋದರಿಂದ ಯಶಸ್ಸು ಸಿದ್ಧಿ ಆಗತೈತಿ ಅಂತ ಎಸ್ ಪಾಟೀಲರು ಹಾಕಿಕೊಟ್ಟಿದ್ರು. ಅದೇ ಮಾರ್ಗದಲ್ಲಿ ಅವರ ಇಡೀ ಕುಟುಂಬ ಇವತ್ತು ಸಾಗ್ತಾ ಇದೆ. ಅಂದ್ರೆ ಎಷ್ಟೊಂದು ಭದ್ರವಾಗಿ ಅವ್ರಿಗೆ ಹಿನ್ನೆಲೆ ಸಿಕ್ಕೈತೆ ನೋಡ್ರಿ. ನಾವೆಲ್ಲ ತಿಳ್ಕೊಬೇಕು, ಹಿರಿಯರು, ಕಿರಿಯರು, ಯುವಕರು ಎಲ್ಲರೂ ತಿಳ್ಕೊಬೇಕು. ಏನಿದು ಇಲ್ಲಿ ಮಾತೋಶ್ರೀ ಸರೋಜಿನಿ ದೇವಿ ಪಾಟೀಲ್ರವ್ರು ಕುಂತಾರ. ಅವ್ರ ಬಗ್ಗೆ ನಾನು ಒಂದು ಮಾತು ಹೇಳಿದ್ದೆ, ಹಿಂದೊಂದು ಬರೆದಿದ್ದೆ. ಇದು ಬಹಳ ರೆಲಿವೆಂಟ್ ಇಲ್ಲೇ, ನಮ್ಮೆಲ್ಲ ಸಹೋದರಿಯರದಾರ ಇಲ್ಲಿ. SR ಪಾಟೀಲ್ ದೊಡ್ಡಪ್ಪ ಅವರು ಹಾಸಿಗೆ ಮೇಲಿದ್ದರು. ಅವಾಗ ಅವ್ರದ್ದು ಸೇವಾ ಅವ್ರು ಭಾಳ ಮಾಡಿದ್ರು. ಒಂದು ಸರಿ ಅವ್ರು ಏನು ಹೇಳಿದರು ಅಂತಂದರೆ ಎಲ್ಲರಿಗೂ ಸರೋಜಿನಿ ಅಂತಿದ್ರು ತಾಯಿಯವರಿಗೆ. ನಾವು ಮಾತೋಶ್ರೀ ಸರೋಜಿನಿ ದೇವಿ ಅಂತೀನಲ್ಲ, ಅವರು ಸರೋಜಿನಿ. ನಮ್ಮ ಸರೋಜಿನಿ ನನಗೆ ಸೊಸೆಯಲ್ಲ, ನನ್ನ ಹಡೆದ ತಾಯಿಯವರು ಅಂತ ಹೇಳಿದ್ರು ಅವರು. ಅಂಥ ಒಬ್ಬ ಮಹಾಮಾತೆ ಇಲ್ಲಿ ಕುಂತಾರವರು, ಈ ಟ್ರಸ್ಟಿನ ಗೌರವ ಅಧ್ಯಕ್ಷರವರು. ಅವರ ನೇತೃತ್ವದಲ್ಲಿ ಅವರ ಒಂದು ಏನು ನಮಗೆ ಆಶೀರ್ವಾದ ಇದೆ, ಅದರಿಂದನೇ ಈ ಟ್ರಸ್ಟ್ ನಡೆದಿದೆ ಅಂತ ನಾನು ಬಹಳ ಪ್ರಾಂಜಲ ಮನಸ್ಸಿನಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾರು ಬಂದ್ರೂ ದಾಸೋಹ, ಕಾಯಕ, ದಾಸೋಹ, ಸಮಾನತೆ, ಯಾರಿಗೂ ಭೇದ ಭಾವನೆ ಇಲ್ಲ. ಅಲ್ಲಿ ಒಬ್ಬ ಕೆಲಸದಲ್ಲಿ ನಿಂತಂದ್ರೆ ಅವನು ಊಟ ಆಗೈತೇನೆ ಅಂತ ಮೊದಲು ಅವನ ಕೇಳಿಬಿಡ್ತಾರೆ. ಮಕ್ಕಳದು ಬಂಧುಗಳದು ಕೇಳೋದು ಇದ್ದೇ ಇರ್ತದೆ. ಆದರೆ ಹಂಗೆ ಕೊನೆಯವನು ಏನಿದಾನಲ್ಲ, ನಾವು ವಚನ ಸಾಹಿತ್ಯದ ಹೇಳ್ತೀವಲ್ಲ, ಕಟ್ಟ ಕಡೆಯವನಿಗೂ ನಾವು ಲಕ್ಷ್ಯ ಇಟ್ಕೋಬೇಕು ಅಂತ, ಅದನ್ನು ಅನುಷ್ಠಾನ ಮಾಡೋಂಥವ್ರವರು. ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಇವೆಲ್ಲಕ್ಕೂ ಎಷ್ಟೊಂದು ಪ್ರೇರಣೆ ಕೊಟ್ಟಾರವರು. ಇವತ್ತು ನೋಡ್ರಿ, ಕಣ್ವಿ ಪಂಡಿತ್ ಕಣ್ವಿಯವರಿಗಿಲ್ಲದೆ ಸನ್ಮಾನ ಮಾಡ್ತಾ ಇದ್ದೀವಲ್ಲ, ಅವರ ಪ್ರೇರಣೆ ಇದು. ಈ ಟ್ರಸ್ಟಿಗೆ ಎಸ್ ಪಾಟೀಲ್ ಹೆಸರು ಹೇಳಿದ ಕೂಡಲೇ ನಾವು ಬೆಂಗಳೂರಿಂದ ನೋಡ್ರಿ, ಇದಕ್ಕೆ ನೋಡಿ ಡಾಕ್ಟರ್ ಸುಧಾಮೂರ್ತಿಯವರು ಬಂದು ಹೋಗ್ಯಾರ. ಇಲ್ಲಿ ಚನ್ವೀರ್ ಕಣಿವಿಯವರು ಬಂದಾರ, UR ಅನಂತಮೂರ್ತಿಯವರು ಬಂದಾರ, ಕಂಬಾರವರು ಬಂದಾರ. ಯಾರು ಉಳಿದ್ರು? ಈ ನಮ್ಮ ರಾಜ್ಯದ ಪದ್ಮಭೂಷಣ, ಪದ್ಮವಿಭೂಷಣ, ಆಮೇಲೆ ಜ್ಞಾನಪೀಠ, ಸರಸ್ವತಿ ಸಮ್ಮಾನ ಪಡೆದಂಥ ದೊಡ್ಡ ದೊಡ್ಡ ದಿಗ್ಗಜರೆಲ್ಲ ಇಲ್ಲಿ ಬಂದು ಹೋಗ್ಯಾರ. ಅಂದರೆ ನೀವು SL ಭೈರಪ್ಪನವ್ರದ್ದು ಹಿಂಗೆ ಇದನ್ನು ಹೊಡಿದೆ, ಅವ್ರದ್ದು ಬಯೋಡಾಟಾ ಯೂಟ್ಯೂಬ್ನಾಗ ಅಥವಾ ಏನು ಗೂಗಲ್ನಾಗ ಅಂತಿರಲ್ಲ, ಅದ್ರಾಗ ಐತೆ ನೋಡಿರಿ. SR ಪಾಟೀಲ್ ಫೌಂಡೇಶನ್ನ ಪ್ರಶಸ್ತಿ ನನಗೆ ಬಂದಿದೆ ಅಂತ SL ಭೈರಪ್ಪನವ್ರು ಹಾಕ್ಕೊಂಡಾರ. ಅಂದ್ರೆ ಇದು ಯಾವ ಮಟ್ಟದ ಒಂದು ಸಂಸ್ಥೆ ಅನ್ನೋದಕ್ಕೆ ನನಗೆ ರೋಮಾಂಚನ ಆಕತ್ತೆ ಹೇಳುವಾಗ. ಡಾಕ್ಟರ್ ವಿಜಯಲಕ್ಷ್ಮಿ ಅವರಿಗೆ ನಾವು ಕೊಟ್ವಿ ಇಲ್ಲೇ ಈಗ 2 ವರ್ಷದ ಹಿಂದೆ. ನಾವು ಬಹುಮಾನ ಕೊಟ್ಟ 4-5 ತಿಂಗಳಿಗೆ ಅವ್ರ ಭಾರತ ಸರ್ಕಾರ ಪದ್ಮಶ್ರೀ ಕೊಡ್ತವ್ರಿಗೆ. ಅಂದರೆ ಹೆಂಗೆ ಪ್ರತಿಭೆಗಳನ್ನು ನಾವು ಈ ಟ್ರಸ್ಟ್ನವ್ರು ಹುಡುಕ್ತೀವಿ ಅಂತ. ದೇಶಮಾನೆ ಮೇಡಮ್ ಅಷ್ಟೊಂದು ಹೇಳಿದ್ರು ಅವರು. ನನಗೆ ಇದು ನನ್ನ ತವರು ಮನೆಯೊಳಗಿಂತ ಗೌರವ ಆಕತಿ ಅಂದ್ರೆ ಇಷ್ಟು ದೊಡ್ಡ ಸನ್ಮಾನ ನನಗೆ ಎಲ್ಲೂ ಆಗಿಲ್ಲ, ನನಗೆ ಗೊತ್ತು ಹಚ್ಚಿ ಮಾಡಿರಲ್ಲ. ಆ SS ಪಾಟೀಲ್ರಿಗೆ, SR ಪಾಟೀಲ್ರಿಗೆ ನಂದು ಶಿರಸಾಷ್ಟಾಂಗ ನಮಸ್ಕಾರಗಳು ಅಂತ ಅವರು ಹೇಳಿದ್ದನ್ನು ತಾವೆಲ್ಲ ಕೇಳಿರ್ಬೋದು. ಅಂದರೆ ಒಂದು ಅವರ ಸ್ಫೂರ್ತಿ ಹೆಂಗೆ ಮುಂದಿನ ಜನ್ರೇಷನ್ ತನಕ ಬರ್ತೈತೆ ಅನ್ನೋದು ಹೇಳ್ತಾ ಇದ್ದೀನಿ ನಾ ಈಗ. ಇದನ್ನು ನಾವೆಲ್ಲರೂ ತಿಳ್ಕೋಬೇಕು. ಅಂದರೆ ಕಾಯಕ, ದಾಸೋಹ, ಸದಾ ಕೆಲಸದಲ್ಲಿರುವುದು, ನೈತಿಕ ಮಟ್ಟವನ್ನು ಅದು ಕಾಯ್ಕೊಳ್ಳೋದು, ಯಾವುದೇ ದುಶ್ಚಟಗಳನ್ನು ಮಾಡಲಾರ್ದಂಗೆ ಇರೋದು. SS ಪಾಟೀಲರು ನಾ ಹೇಳ್ತಿದ್ದೆ, 2 ಕೆಲಸ, ಒಂದು ಕೆಲಸ ಮಾಡ್ತಿರ್ತಾರೆ, ಇಲ್ಲಿ ನಿದ್ದೆ ಮಾಡ್ತಿರ್ತಾರೆ ಅಂತ, ಬೇರೆ ಏನೂ ಗೊತ್ತಿಲ್ಲ ಅವ್ರಿಗೆ. ಅಂದರೆ ಅದಕ್ಕೆ ಸಮಯ ಇಲ್ಲ ಅವ್ರಿಗೆ ಚಟ ಮಾಡಲಿಕ್ಕೆ, ಮಂದಿ ಬಗ್ಗೆ ಆಡಿಕೊಳ್ಳಿಕ್ಕೆ. ಅದು ಏನಿಲ್ಲ. ಕೆಟ್ಟ ಮಾತು, ಕೆಟ್ಟ ಕೃತಿ, ಕೆಟ್ಟ ಆಲೋಚನೆ ಯಾವೂ ಇಲ್ಲ. ಪರಿಶುದ್ಧವಾದಂಥ ಒಂದು ವ್ಯಕ್ತಿತ್ವದ ಸಂಸ್ಮರಣೆಯಲ್ಲಿ ನಾವು ಇವತ್ತಿದ್ದೇವೆ. ಇದು ನಮ್ಮ ಯುವಕರೆಲ್ಲರೂ ತಿಳ್ಕೊಳ್ಬೇಕಾದಂಥ ಒಂದು ಸಂದರ್ಭ. ಮೊನ್ನೆ ನಮೋಶಿಯವರು ಕಾರ್ಯನಿಮಿತ್ತ ಹೋಗ್ತಾ ಇದ್ದಾರೆ. ಅವರು ಬಂದು ಈ ಶೋಭೆ ತಂದಾರೆ ನಮ್ಮ ಕಾರ್ಯಕ್ರಮಕ್ಕೆ. ಅವರಿಗೆ ನಾವು ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೀವಿ. ಹೀಗೆ ಇದು ಒಂದು ದೊಡ್ಡ ಯಾನ. ಈ ಯಾನದಲ್ಲಿ ನಾವೆಲ್ಲ ಭಾಗಿಯಾಗ್ತೀವಲ್ಲ, ಒಂದು ಸ್ಫೂರ್ತಿ ತೊಗೋಬೇಕು. ನಾವು ಕೆಲಸ ಮಾಡಲಿಕ್ಕೆ ಸ್ಫೂರ್ತಿ ತಗೊಂಡು ನಾವು SR ಪಾಟೀಲ್, SS ಪಾಟೀಲ್ರಂಗಾಗನು, ಲಿಂಗರಾಜ್ ಹಿಂಗೆ ನಾವು ವಿಶ್ವ ಮಟ್ಟದಲ್ಲಿ ಗುರುತಿಸಿಕೊಳ್ಳೋಣ ಅಂತ. ಗುಲ್ಬರ್ಗಾದಲ್ಲಿ ಇವತ್ತು ಯಾರಾದರೂ ವಿಶ್ವ ಮಟ್ಟದಲ್ಲಿ ಗುರುತಿಸ್ಕೊಂಡಾರ ಅಂತ ನಾವು ಹೇಳಬೇಕಂತಂದ್ರೆ
ನಾವು ಸಾಹಿತ್ಯದೊಳಗೆ ಹೇಳ್ತೀವಲ್ಲ, ಅದು ಶುರುವಾಗಿದ್ದು ಇಲ್ಲಿಂದ ನಿಮ್ಮಲ್ಲಿಂದನ, ಭಾಳ ಜನರಿಗೆ ಗೊತ್ತಿಲ್ಲ. ಮಳಖೇಡದಿಂದ ನಮ್ಮ ಸರೋಜಿನಿ ವೈನಿಯವ್ರ ತವ್ರ ಮನೆ ಐತಲ್ಲ, ಮಳಖೇಡ ನೀಲಹಳ್ಳಿ, ಅಲ್ಲೇನೇ ಶುರುವಾಗಿದ್ದು ಕವಿರಾಜ ಮಾರ್ಗ. ನೃಪತುಂಗನ ರಾಷ್ಟ್ರಕೂಟರ ರಾಜಧಾನಿ ಆಗಿತ್ತು ಅದು. ಸ್ವಲ್ಪ ಮಾತಾಡ್ತೀನಿ ನಾನು, ಯಾಕಂದ್ರೆ ಇನ್ನೂ ಮಂತ್ರಿಗಳು ಬರೋದು ಲೇಟ್ ಐತಿ. ಸ್ವಾಮಿರವರು ಹೇಳಿದರು ಸ್ವಲ್ಪ ಜಾಸ್ತಿ ಮಾತಾಡಿಸ್ತಾರೆ, ಗೊತ್ತಾಗಲಿಲ್ಲ. ಸಾಹಿತ್ಯ ಹುಟ್ಟಿದ್ದು, ಕನ್ನಡ ಸಾಹಿತ್ಯದಲ್ಲಿ ಮೊಟ್ಟ ಮೊದಲ ಶಾಸ್ತ್ರ ಗ್ರಂಥ ಹುಟ್ಟಿದ್ದು ಗುಲ್ಬರ್ಗಾ ನಾಡಿನಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ಹುಟ್ಟೈತಿ ಕನ್ನಡ ಸಾಹಿತ್ಯ. ನಾವು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮಾಡಿದ್ವಲ್ಲ ಈ ಒಂದು 7 ವರ್ಷದ ಹಿಂದೆ, ನಾವೇನು ಬರೆಸಿದ್ವಲ್ಲಿ ವೇದಿಕೆ ಮೇಲೆ, ಅಪಾರ ಒಕ್ಕೋಣಿಯವರು ಹೇಳಿದ್ರು ಬೆಸ್ಟ್ ಬರೆಸಿರಿ ನೀವು ಒಂದು. ಕಸವರಂ ಎಂಬುದು ನೆರೆ ಸೈರಿಸಲಾರ್ಪಡೆ ಪರಧರ್ಮಮಂ ಪರ ವಿಚಾರಮಂ. ಇವತ್ತು ಜಗತ್ತಿನೊಳಗೆ ನಾವು ಕೋಮು ಸೌಹಾರ್ದತೆ ಬಗ್ಗೆ ಮಾತಾಡ್ತಾ ಇದ್ದೀವಿ, ಸಮಾನತೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ, ಇವತ್ತು ಮಾತಾಡ್ತಾ ಇದ್ದೀವಿ, ವೈಚಾರಿಕತೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ವೈಚಾರಿಕತೆಯ ಬಗ್ಗೆ ಅಂದರೆ ರ್ಯಾಷನಲಿಸಮ್, ಈಕ್ವಾಲಿಟಿ, ಲಿಬರ್ಟಿ, ಬ್ರದರ್ಹುಡ್, ಫ್ರೆಟರ್ನಿಟಿ ಅಂತೀವಲ್ಲ, ಇದ್ರ ಬಗ್ಗೆ ನಾವು ಈಗ ಮಾತಾಡಕತ್ತಿದ್ವಿ. ಬ್ರಿಟಿಷರು ಮಾತಾಡಕತ್ತಿದ್ರು, ಫ್ರಾನ್ಸ್ದವ್ರು ಮಾತಾಡಕತ್ತಿದ್ರು ಅಂತ ನಮ್ಮಲ್ಲಿ ಶುರುವಾತು. ಆದರೆ ಈ ಒಂದು ಕಲಬುರಗಿ ಪ್ರದೇಶ, ಕಲ್ಯಾಣ ಕರ್ನಾಟಕದ ಶರಣರು, ಬರಹಗಾರರು, ದಾಸರು ಈ ತತ್ವವನ್ನು 1000 ವರ್ಷದಿಂದ ಈ ಜಗತ್ತಿಗೆ ಕೊಟ್ಟಾರೆ. ಕಸವರಂ ಅಂದರೆ ಬಂಗಾರ, ಅದು ಕಸವರಂ ಎಂಬುದು ನಿಜವಾದ ಬಂಗಾರ ಯಾವುದು, ನಿಜವಾದ ಸಂಪತ್ತು ಯಾವುದಪ್ಪ? ಕಸವರಂ ಎಂಬುದು ನೆರೆ ಸೈರಿಸಲಾರ್ಪಡೆ ಪರಧರ್ಮಮಂ ಪರ ವಿಚಾರಮಂ. ಪರಧರ್ಮವನ್ನು, ಪರರ ವಿಚಾರವನ್ನು, ಪರರನ್ನು ಗೌರವಿಸುವುದು, ಸಹಿಸಿಕೊಳ್ಳೋದು ನಿಜವಾದ ಸಂಪತ್ತು ಅಂತ ಹೇಳ್ತಾನೆ ನಾವು. ಶ್ರೀ ವಿಜಯ ನೃಪತುಂಗ ಅವರು ಒಬ್ಬರು ದೊರೆ, ಒಬ್ಬರು ಕವಿ. ಅಂದರೆ ಜಗತ್ತಿಗೆ ಮಹಾನ್ ಸಂದೇಶವನ್ನು ಕೊಟ್ಟಂಥ ಪ್ರದೇಶದಿಂದ ಬರುವಂಥವರು ನಾವು ಆಗಿದ್ದರಿಂದ ಇಲ್ಲಿ ಎಸ್ ಪಾಟೀಲ್ ಅಂತ ಮಹಾನ್ ಭಾವರು ಹುಟ್ಟಲಿಕ್ಕೆ ಸಾಧ್ಯ ಆಗಿದೆ. ಜಗತ್ತಿಗೆ ಕೊಟ್ಟಂಥ ಸಂದೇಶ ಅದು. ಅಂದರೆ ಹೊಸದಲ್ಲ ಇದು ಅಂತ ಹೇಳ್ತೀನಿ ನಾನು. ಈ ಭಾಗದಲ್ಲಿ ಜನರಿಗೆ ಸರಿಯಾಗಿ ನಮಗೆ ಇತಿಹಾಸ ಗೊತ್ತಾಗಿಬಿಟ್ರೆ ಅದನ್ನು ತಿಳ್ಕೊಂಡಂಥವರು ಎಸ್ ಪಾಟೀಲರು. ಅದಕ್ಕೆ ಅವರು ಮುಂದೆ ಬರಲಿಕ್ಕೆ ಸಾಧ್ಯ ಆಯಿತು. ಈ ಒಂದು ಪರಂಪರೆಯೊಳಗೆ ನಾವು ಹೋಗೋಣ. ನಾವೆಲ್ಲರೂ ಸರಿಸಮಾನರು. ಇವನ್ಯಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ. ಹಂಗೈತೆ ನೋಡಿ. ಎಲ್ಲರೂ ನಾವು ಒಂದೇ, ಎಲ್ಲರೂ ನಾವು ಅವನ ಮಕ್ಕಳ, ನಿಮ್ಮ ಮನೆಯ ಮಗನೆಂದು ಎನಿಸಯ್ಯ. ಅಂದರೆ ಅವ್ರು ಯಾರೇ ಇರಲಿ, ಜಾತಿ ಭೇದ ಇಲ್ಲ, ಲಿಂಗ ಭೇದ ಇಲ್ಲ, ಅಂತಸ್ತಿನ ಭೇದ ಇಲ್ಲ. ಆ ಸಂದೇಶ ಕೊಟ್ಟಾರೆ ನೋಡಿ. ಎಸ್ ಪಾಟೀಲರು ಮಾಡ್ಯಾರ ಅದನ್ನಂತ ನಾನು ಹೇಳಿದ್ನಲ್ಲ. ಯಾಕಂತಂದ್ರೆ ಅವ್ರಿಗಿದ್ರೆಲ್ಲದರ ಅರಿವಿತ್ತು. ಹಿಂದೆ 33 ವರ್ಷದಿಂದ ಇಲ್ಲಿ ಶರಣ ಸಂಗಮ ಅಂತ ಒಂದು ವಚನಗಳ ರಮೇಶ್ವರರು ತಮ್ಮ ಬಗ್ಗೆ ಹೇಳ್ತಾ ಇದ್ದೀನಿ. 94 ವರ್ಷ ಎಷ್ಟು ಚೈತನ್ಯಶೀಲರದಾರ ನೋಡ್ರಿ ಅವರು. ಅಂದರೆ ಅದು ಒಂದು ಮಾದರಿನೇ ನಮಗೆ, ಬರೀ ಸಾಹಿತ್ಯ ಅಂತಲ್ಲ, ಅವ್ರ ವ್ಯಕ್ತಿತ್ವನೂ ಕೂಡ 94ನೇ ವಯಸ್ಸಿನಲ್ಲಿ ಆ ಚೈತನ್ಯಶೀಲತೆ, ಆ ಕ್ರಿಯಾಶೀಲತೆ ಮಸ್ತ್ ಐತೆ. ಹಾಂ, ನಾ 94 ಅಂತ ಹೇಳಿದೆ, ಕನ್ನಡದಾಗ ಹೇಳಿದೆ. ಎಷ್ಟು ರೀ? ನಾ 94 ಅಂತ ಕನ್ನಡದಾಗ ಹೇಳಿದೆ ಅಂದೆ. 93 ಅಲ್ಲಿ ನನಗೆ ನೀವು ನಾ 93 ಅಂದಾಗ ನೀವು 94 ಅಂತ ಹೇಳಿದ್ರಿ, ಅದಕ್ಕೆ ನೆನಪಿಟ್ಟು ಹೇಳಿದೆ. ಇರಲಿ, 93. ನೀವು ಇನ್ನೂ 104 ವರ್ಷ ಬದುಕಬೇಕು ಇನ್ನೂ. ಅಂದರೆ ನಾವೆಲ್ಲ ನೋಡಂಗೆ ಆಗ್ಬೇಕ್ರಿ. ಅಂದರೆ ನಾವು ಒಂದು 100 ವರ್ಷ ಇರೋಣಂತ. ಇಂಥ ಕಾರ್ಯಕ್ರಮಗಳನ್ನು ಹಲವಾರು ನಾವು ಮಾಡೋಕ್ಕೆ ಸಾಧ್ಯ ಆಕೈತೆ. ಅವಾಗ ಅನೇಕ ಪ್ರತಿಭೆಗಳು ಈ ಕಲ್ಯಾಣ ಕರ್ನಾಟಕದಲ್ಲಿ ಅದಾವು. ಅವಕ್ಕೆ ಬೆಂಗಳೂರಲ್ಲಿ, ಮೈಸೂರಲ್ಲಿ ಇಲ್ಲಿಯವ್ರನ್ನ ಕರೆದು ಯಾರು ಸನ್ಮಾನ ಮಾಡ್ತಾರೆ? ನಾವು ಎಸ್ ಪಾಟೀಲರು, ನಮ್ಮ ಸಿದ್ದು ಇದನ್ನು ಮಾತಾಡಿದ್ದೀವಿ. ಈ ಭಾಗಕ್ಕೆ ಮೊದಲು ನಾವು ಮಾನ ಸನ್ಮಾನ ಪ್ರಶಸ್ತಿಗಳನ್ನು ಈ ಭಾಗದಲ್ಲಿ ಕೊಡೋಣ. 6 ಜಿಲ್ಲಾದವರಿಗೆ. ಯಾವಾಗಲೂ ನಮ್ಮನ್ನು ಕೇಳ್ದದ, ಬೆಂಗಳೂರು ಮೈಸೂರವರು ನಮ್ಮನ್ನು ಯಾರು ಕರೀತಾರೆ ಸರ? ನೀವು ಅಲ್ಲಿಯ ಕರೆದು ಸನ್ಮಾನ ಮಾಡ್ತೀರಿ, ಪ್ರಶಸ್ತಿ ಕೊಡ್ತೀರಿ. ನಮ್ಮ ಭಾಗದ ಜನ ನೋಡ್ರಿ, ಅವರು ಜಾತಿದು ಮಾತಾಡೋದಲ್ಲ, ಅವ್ರದ್ದು ಭಾಷೆದು ಮಾತಾಡೋದಲ್ಲ, ಅವ್ರೇನು ಹೇಳ್ತಾರೆ, ಈ ಭಾಗದ ಜನರನ್ನು ಅವ್ರು ಕರೀತಾರೆ ಹೆಂಗೆ. ಆದ್ದರಿಂದ ಇದು ಇಲ್ಲಿಂದ ಹುಟ್ಟಿದ ಪ್ರತಿಭೆಗಳು. ಇದು ನೇಟಿವ್ ಹೆಂಗೈತಿ ನೋಡ್ರಿ, ಇದು ಇಂಥ ಅದ್ಭುತವಾದ ಶಕ್ತಿ ಐತಿ ಈ ನೆಲದಲ್ಲಿ, ಈ ಜಲದಲ್ಲಿ. ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು. ಎಸ್ ಪಾಟೀಲ್ ಅಂತ ಮಾದರಿಯಾಗಿ ಇಟ್ಕೋಬೇಕು. ಆದ್ದರಿಂದ ನಾವೆಲ್ಲ ಈ ತತ್ವ ಆದರ್ಶಗಳನ್ನು ಮುಂದುವರಿಸ್ಕೊಂಡು ಹೋಗೋಣ.
ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇನ್ನು ನಾವು ಈ ಸನ್ಮಾನಿತರ ಬಗ್ಗೆನೂ ಸ್ವಲ್ಪ ಹೇಳ್ಬೋದು. ಆ ಸನ್ಮಾನ ಮಾಡೋ ಮುಂದೆ ಅವ್ರು ಹೇಳ್ತಾರೆ. ಈಗ ನಾನು ಹೇಳಿದ್ನಲ್ಲ 94 ವರ್ಷದ AK ರಾಮೇಶ್ವರರಾದ್ರೆ ಅಕ್ಕವರು ವಿಲಾಸವತಿ ಅಕ್ಕವರಿಗೆ 84 ಅವರಿಗೆ ನೋಡ್ರಿ ಅವ್ರು ಹೆಂಗದಾರ. ಅವರು ಯಾವಾಗಲೂ ಏನು ಅವರು ಕಾಯಕ, ಇವರು ಸಾಹಿತಿ, ಅವರು ಕಾಯಕರು. ಇವರು ಪಂಚಾಕ್ಷರಿ ಅವರು ನಮ್ಮ ಪಂಚಾಕ್ಷರಿ ಅವರ ಅಪ್ಪಾರವರು ಅವ್ರ ಮಕ್ಕಳನ್ನ ಸಹಿತ ತಯಾರು ಮಾಡ್ಯಾರ. ಈಗ ಹೆಂಗೆ SS ಪಾಟೀಲ್ LS ಪಾಟೀಲ್ನ ಸಿದ್ದನ್ನ ಎಲ್ಲರನ್ನು ತಯಾರು ಮಾಡಿದಾರ, ಅವ್ರ ಮಕ್ಕಳು ತಯಾರಾಗ್ಯಾರ. ಈಗ ಭಾಳ ದೊಡ್ಡ ಸಂಗೀತಗಾರರು, ಅದ್ಭುತ ಹಾಡುಗಾರರು. ನಾವು ಮೊದಲು ಅವ್ರನ್ನ ರೆಕಗ್ನೈಸ್ ಮಾಡಬೇಕು. ಅವರಿಗೆ ರಾಜ್ಯ ಮಟ್ಟದಲ್ಲಿ ಬರಬೇಕಾದಂಥ ಅನೇಕ ಅವಕಾಶಗಳು ಬಂದಿಲ್ಲ. ನಾವಿದ್ದಾಗ ಅಲ್ಪ ಸ್ವಲ್ಪ ಕೊಟ್ವಿ. ಅವಾಗ ರಾಜ್ಯ ಮಟ್ಟದಾಗ ಭಾಳ ಜನ ಅದಾರ ಇಲ್ಲ ಕೊಟ್ಟಿದ್ದೀವಿ ಅವಾಗ. ಸೊ ಅವರದಾರ. ಇನ್ನು ಒಬ್ಬರು ಬಿಟ್ರೆ ಬಲ್ದೋಟ ಒಬ್ಬರನ್ನ ಬಿಟ್ಟರೆ ಎಲ್ಲರೂ ಬಂದಿದ್ದಾರೆ ನಮ್ಮ ಕರೆಗೆ ಹೋಗೊಟ್ಟು. ಶೇಖರ್ ಪಾಟೀಲ್ರಂತೂ ತಾವು ನೋಡಿದಿರಿ, ಈಗ ಅವ್ರು ಬಂದು ಹೋದರು. ಸಂಜೀವ್ ಗುಪ್ತಾಜಿ ಅವರು ಈ ಉದ್ದಿಮೆ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು, ತಮಗೆಲ್ಲ ಗೊತ್ತಿದೆ. ಆಮೇಲೆ ಪ್ರೀತಮ್ ಮೆಹ್ತಾ, ಸನ್ಮಾನ್ಯ ಮೆಹ್ತಾರವರು, ಅವರು ನೋಡ್ರಿ SS ಪಾಟೀಲ್ರದು ನಾ ಕೇಳಿದಾಗ 16,000 ಕುಟುಂಬಕ್ಕೆ ಅನ್ನ ಹಾಕಿದ್ರು. ಈಗ ಲಿಂಗು ಅವರು ಹೇಳ್ಬೇಕು, ಈಗ ಒಂದು 25,000 ಕುಟುಂಬ 50,000 ಕುಟುಂಬ ಆಗಿರ್ಬೋದು. ಅಷ್ಟು ಕುಟುಂಬಗಳಿಗೆ ಅನ್ನ ಹಾಕೋದಂದ್ರೆ ನೌಕರಿ ಕೊಡ್ತಾರಲ್ರಿ. ಒಬ್ಬನಿಗೆ ನೌಕರಿ ಕೊಡಿಸಿದ್ರೆ ಕನಿಷ್ಠ ಒಂದು ಕುಟುಂಬ ನಾವು ಅಂದರೆ 10 ಮಂದಿ ಅದರ ಮೇಲೆ ಉಪಜೀವನ ಮಾಡ್ತಾರೆ. ಆ ಲೆಕ್ಕಕ್ಕೆ ಲಕ್ಷಾಂತರ ಜನರಿಗೆ ಅನ್ನ ಕೊಟ್ಟಂಥ ಕುಟುಂಬ SS ಪಾಟೀಲ್ರ ಕುಟುಂಬ. ಅದನ್ನು ನಾವು ತಿಳ್ಕೋಬೇಕು. ಅದ್ರ ಹಂಗೆ ಇವರು ಕೂಡ ಉದ್ದಿಮೆದಾರರು ಈ ಭಾಗದ ಕೆಲಸಗಾರರಿಗೆ, ಈ ಭಾಗದ ಕುಶಲಕರ್ಮಿಗಳಿಗೆ, ಜ್ಞಾನಿಗಳಿಗೆ ಅವರು ಪ್ರೋತ್ಸಾಹ ಕೊಟ್ಟಾರೆ. ಆದ್ದರಿಂದ ಈ ಪ್ರಶಸ್ತಿ ಇದು ಅವರು ಮಾಡಿದ ಕೆಲಸಕ್ಕೆ. ಪುರಂದರದಾಸರು ಹೇಳ್ತಾರೆ, ತನಗಿಲ್ಲದ ವಸ್ತು ಎಲ್ಲಿದ್ದರೇನು, ತನ್ನ ಮನಕ್ಕೆ ಬಾರದ ಹೆಣ್ಣು ಒಲಿದು ಬಂದರೇನು, ಸನ್ಮಾನ ಮಾಡದ ದೊರೆ 1000 ಕೊಟ್ಟರೇನು ಅಂತ. ಅಂದರೆ ಸನ್ಮಾನ ಮಾಡೋದು ಎಷ್ಟು ಮುಖ್ಯ ಅಂತ ಹೇಳ್ತೀವಿ ನಾವು. ಈ ಕಾರ್ಯಕ್ರಮ ಯಾಕೆ ಮುಖ್ಯ ಅಂದ್ರೆ, ಸೇವೆ ಮಾಡಿದವರನ್ನು ಗುರುತಿಸಿ ಸನ್ಮಾನ ಮಾಡುವಂಥ ಕೆಲಸ ರಾಜನ ಕೆಲಸ ಅಂತ ಹೇಳಿದರು. ಅಂಥ ರಾಜನ ಕಾರ್ಯದಲ್ಲಿ ತಾವೆಲ್ಲ ಭಾಗವಹಿಸಿರಿ. ನಿಮಗೆಲ್ಲರಿಗೂ ನಾನು ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತೀನಿ. ಹಂಗೆ ಉದ್ಯಮದಾರರಾಗ್ರಿ, ಕೃಷಿಕರಾಗ್ರಿ, ಒಬ್ಬ ದೊಡ್ಡ ಗೃಹಿಣಿ ಆಗ್ರಿ, ನೌಕರಿನ ಮಾಡ್ಬೇಕಂತೇನಿಲ್ಲ. ಯಾವುದು ಮಾಡಿದ್ರೂ ಅದರೊಳಗೆ ನಿರತರಾಗಬೇಕು, ಕಾಯಕದೊಳಗೆ ನಿರತರಾಗಬೇಕು. ಹಂಗೆ ಮಾಡಿ ಇವರೆಲ್ಲ ಸಾಧನೆ ಮಾಡಿದ್ದಾರೆ. ಅಂಥವ್ರನ್ನ ಗುರುತಿಸ್ತೀವಿ. ಯಾರು ಪ್ರಶಸ್ತಿ ಸಲುವಾಗಿ ಲಾಬಿ ಮಾಡ್ತಾರೆ ಅಂಥವ್ರಿಗೆ ಈ ಪ್ರಶಸ್ತಿ ಸಿಗೋದೇ ಇಲ್ಲ. ನಾವು ಹೆಂಗೆ ಮಾಡ್ತೀವಿ ಅಂತ ಯಾರಿಗೆ ಹೇಳೋದಿಲ್ಲ, ಅದು ಬೇಕಾಗಿಲ್ಲ. ಯಾಕಂದ್ರೆ ಅರ್ಹರು ಯಾರು, ಯೋಗ್ಯರು ಯಾರು ಅಂತೆಲ್ಲ ಇಲ್ಲೇ ಅದೀವಲ್ಲ ರೀ. ಇಲ್ಲಿ ಒಂದು 40 ವರ್ಷ 45 ವರ್ಷ ನಾನು ಅವ್ರು ಹುಟ್ಟ ಇಲ್ಲೇ ಅದಾರೆ. ಎಲ್ಲರೂ ಗೊತ್ತೈತಿ ಇಲ್ಲಿ ಯಾರ್ಯಾರು ಅಂತ. ಸ್ವಲ್ಪ ಬರುವಾಗ ತಡ ಆಗ್ಬೋದು, ಪ್ರಶಸ್ತಿ ಬರೋದು ಸ್ವಲ್ಪ ತಡ ಆಗ್ಬೋದು. ಅರ್ಹರನ್ನು ಯೋಗ್ಯರನ್ನು ಅದು ಹುಡ್ಕೊಂತನೇ ಬರ್ತೈತಿ. ಯಾರನ್ನು ಏನು ಮಾಡಬೇಕಾಗಿಲ್ಲ. ಅಕ್ಕನವ್ರಿಗೂ ಈಗ 83. ಸೊ ಅವ್ರು ಯಾರು ನಮ್ಮ ಈ ಎಷ್ಟು ಸ್ವಚ್ಛ ಜನ ಅಂದ್ರೆ ಇಲ್ಲಿ ಅವ್ರಿ ಮನಸ್ಸು ಮತ್ತು ಹೃದಯಗಳು ಎಷ್ಟು ಇದಾವಂದ್ರೆ, 4 ವರ್ಷ ಆಯ್ತು ಒಬ್ಬರ ನನಗೆ ಪ್ರಶಸ್ತಿ ಕೊಡ್ರಿ ಅಥವಾ ಕೊಡಿಸ್ರಿ ಅಂತ ಬುದ್ಧಿ ಒಬ್ಬರು ಹೇಳಿಲ್ರಿ. ಅಷ್ಟು ಇಲ್ಲಿ ಒಳ್ಳೆ ಮನಸ್ಸಿನ ಜನ ಇಲ್ಲಿಯವರು. ಆದ್ದರಿಂದ ಗುರುತಿಸಿ ಕೊಡುವ ಕೆಲಸವನ್ನು SS ಪಾಟೀಲ್ ಫೌಂಡೇಶನ್ ಮಾಡ್ತಾಯಿದೆ. ತಾವೆಲ್ಲ ಇದಕ್ಕೆ ಬೆಂಬಲ ಕೊಡಬೇಕು. ಇಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲ ಬಂದಿದ್ದೀರಿ, ಕೊಟ್ಟಿದ್ದೀರಿ. ಈಗ ಇದೇ ಪ್ರೋತ್ಸಾಹವನ್ನು ಮನ್ನಣೆಯನ್ನು ತಾವು ಕೊಡ್ತಾ ನಮ್ಗೆ ಆಶೀರ್ವಾದ ಮಾಡಬೇಕು ಅಂತ ನಾ ಕೇಳಿಕೊಂಡು, ನನಗೆ ಈ ಬಹಳ ಸಂತೋಷ ಆಗಿದೆ. ತಮಗೆಲ್ಲರಿಗೂ ವಂದಿಸಿ ನನ್ನ 4 ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ. ಹುಡುಗರು ನನಗೆ ಭಾಳ ಖುಷಿ ಆಗೋದಂದ್ರೆ ಅದು ಎಲ್ಲರೂ ರ್ಯಾಂಕ್ ಬರ್ತಾ ಇದ್ದಾರೆ. ಅಲ್ಲಿ ಬೀದರ್ ಜಿಲ್ಲೆ, ಗುಲ್ಬರ್ಗಾ ಜಿಲ್ಲೆ ಇವೆಲ್ಲದವಲ್ಲ. ಮೊದಲು ನಾವು ರ್ಯಾಂಕ್ ಬರೋದು ಭಾಳ ಕಡಿಮೆ ನೋಡ್ತಿದ್ವಿ. ಈಗ IIT-ನಲ್ಲಿ, ನೀಟ್ನಲ್ಲಿ, ಇನ್ನು ಮುಂದೆ IAS-ನಲ್ಲಿ, KS-ನಲ್ಲಿ ಅದರಲ್ಲೂ ರ್ಯಾಂಕ್ ಬರೋಂಥ ಶುರುವಾಗ್ತದೆ ಇಂಥ ಪೂಜ್ಯರ ಆಶೀರ್ವಾದದಿಂದ. ಆದ್ದರಿಂದ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಯಿಂದಾಗಿ ನಾವು ಅವರಿಗೆ ಈ ಪುರಸ್ಕಾರವನ್ನು ಮಾಡ್ತಾಯಿದ್ದೀವಿ. ಎಂಥ ಅದ್ಭುತವಾದ ಚಿಂತನೆ ಇದು. ಯಾವುದೇ ಜಾತಿಯ ಭೇದವಿಲ್ಲದೆ, ಯಾವುದೇ ಲಿಂಗದ ಭೇದವಿಲ್ಲದೆ ಕೇವಲ ಪರೋಪಕಾರವನ್ನು ಮಾಡ್ತಾ ಶಿಕ್ಷಣ ಸೇವೆಯನ್ನು ಎಲ್ಲ ಮಕ್ಕಳಿಗೂ ಶಿಕ್ಷಣ ಒಂದು ಹಕ್ಕು, ಆ ಹಕ್ಕನ್ನು ದೊರಕಿಸ್ಕೊಡ್ತಾ ಇದ್ದಾರೆ. ಇಂಥ ಅದ್ಭುತ ಮಹಾನ್ಮಗೆ ಜೋರಾದ ಚಪ್ಪಾಳೆ ಬರಬೇಕು. ಇವತ್ತು ನಾವು ಕರ್ಮಯೋಗಿ 2026 ಸಾಲಿನಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇಂಥ
ಸೇವೆಯನ್ನು ಮಾಡಿರುವಂಥ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಚಂದ್ರವೀರ ಶಿವಾಚಾರ್ಯರಿಗೆ ಸನ್ಮಾನ ಪ್ರಶಸ್ತಿ ಪ್ರದಾನ. ಇವರ ಸೇವೆ ಕನ್ನಡ ನಾಡಿಗೆ ಹಾಗೂ ರಾಷ್ಟ್ರಕ್ಕೆ ನಿರಂತರವಾಗಿರಲಿ. ಆ ದೇವರ ಆಯುಷ್ ಆರೋಗ್ಯವನ್ನು ಕೊಟ್ಟು ಇನ್ನಷ್ಟು ಬಹಳಷ್ಟು ಸಮಾಜಮುಖಿ ಕಾರ್ಯಗಳನ್ನ ಮಾಡಿ ಅದಕ್ಕೆ ಶಕ್ತಿಯನ್ನು ಆ ದೇವರು ಕರುಣಿಸಲಿ ಅಂತ ಹೇಳ್ತಾ, ಈ 2026ನೇ ಸಾಲಿನ ಕರ್ಮಯೋಗಿ ಪ್ರಶಸ್ತಿ ಸಮಾಜ ಸೇವೆ ಕ್ಷೇತ್ರದಲ್ಲಿ ನೀಡ್ತಾ ಇದ್ದೀವಿ ಶ್ರೀಮತಿ ವಿಲಾಸವತಿ ಖೂಬಾ ಅವರಿಗೆ. ಸೊ ಜೋರಾದ ಚಪ್ಪಾಳೆ ಬರಬೇಕು ಹೇಳಿ. ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ಬಹಳಷ್ಟು ಸಾಧನೆಯನ್ನ ಮಾಡಿದ್ದಾರೆ. ಸೊ ಅವರು ಸಹ ಜೋರಾದ ಚಪ್ಪಾಳೆಯೊಂದಿಗೆ ಈ 2026ನೇ ಸಾಲಿನ ಕರ್ಮಯೋಗಿ ಪ್ರಶಸ್ತಿಯನ್ನ ನೀಡ್ತಾ ಇದ್ದೀವಿ. ಜೋರಾದ ಚಪ್ಪಾಳೆ ಬರಬೇಕು. ಎಲ್ಲರನ್ನು ನಾನು ಮಾತಾಡಿದಂಥ ಮಕ್ಕಳ ಸಾಹಿತ್ಯದಲ್ಲಿ ಹೆಸರುವಾಸಿಯಾಗಿರುವಂಥ ಶ್ರೀ A.K. ರಾಮೇಶ್ವರ ಕಲ್ಲೂರಿ ಅವರಿಗೆ ನಾವು 200 ವರ್ಷನೋ ಹಾಗೆ ಜೀವಂತವಾಗಿಡಬೇಕು ಅಂತಂದರೆ ಈಗಿನ ಕಾಲದಲ್ಲಿ ಈ ಸಂದರ್ಭದಲ್ಲಿ ದೇವರು ಆಯುಷು ಆರೋಗ್ಯ ಹಾಗೆ ದೀರ್ಘಾಯುಷ್ಯನ ನೀಡಿ ಈ ಬಹಳಷ್ಟು ಸೇವೆಗಳನ್ನ ಮತ್ತು ಸಂಗೀತ ಸೇವೆ ಈ ಕಂಠಸಿರಿ ಇನ್ನು 200 ವರ್ಷಗಳ ಕಾಲ ಹಾಗೆ ನಮ್ಮ ಕಿವಿಯಲ್ಲಿ ಇಂಪಾಗಿ ಇರಲಿ ಅಂತ ಹೇಳ್ತಾ, ಆ ದೇವರು ಅವರಿಗೆ ಇನ್ನಷ್ಟು ಸಂಗೀತ ಸೇವೆ ಮಾಡಲಿಕ್ಕೆ ಶಕ್ತಿಯನ್ನು ನೀಡಲಿ ಅಂತ ಹೇಳ್ತಾ, ಈ 2026 ಸಾಲಿನ ಕರ್ಮಯೋಗಿ ಪ್ರಶಸ್ತಿಯನ್ನು ಸಂಗೀತ ಕ್ಷೇತ್ರದಲ್ಲಿ ಬಸಂತ್ ಕುಮಾರ್ ಪಾಟೀಲ್ರಿಂದ ಪ್ರಶಸ್ತಿ ಪ್ರದಾನ. ಶ್ರೀ ಸಂಜೀವ್ ಕುಮಾರ್ ಗುಪ್ತ ಅವರು ವಾಣಿಜ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ಅನುಪಮ ಸೇವೆ ಪರಿಗಣಿಸಿ ಈ 2026ನೇ ಸಾಲಿನ ಕರ್ಮಯೋಗಿ ಲಿಂಗೈಕ್ಯ ಡಾಕ್ಟರ್ S.S. ಪಾಟೀಲ್ 4ನೇ ವರ್ಷದ ಪುಣ್ಯ ಸ್ಮರಣೆಯಂದು ಈ ಶುಭ ಸಂದರ್ಭದಲ್ಲಿ ನಾವು ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಶ್ರೀ ಸಂಜೀವ್ ಕುಮಾರ್ ಗುಪ್ತಾ. ಕರ್ಮಯೋಗಿ ರಾಜ್ಯ ಮಟ್ಟದ ಪ್ರಶಸ್ತಿ. ಇಂದು ಬಹಳಷ್ಟು ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರುವಂಥ ಎಲ್ಲರಿಗೂ ಸಾಧಕರಿಗೂ ನಾವು 2026 ಸಾಲಿನ ಉದ್ಯಮ ಕ್ಷೇತ್ರದಲ್ಲಿ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಜೋರಾದ ಚಪ್ಪಾಳೆ ಬರಬೇಕು. ಇಂದು ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥ ಎಲ್ಲ ಕ್ಷೇತ್ರದ ಹಿರಿಯ ಸಾಧಕರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಬೇಕು. ಯಾವುದೇ ಕ್ಷೇತ್ರ ಆಗಲಿ ನಾವು ಮಾಡುವಂಥ ಕೆಲಸ ಪ್ರಾಮಾಣಿಕವಾಗಿತ್ತು ಅಂತಂದರೆ ಅದು ಇನ್ನೂ ಉನ್ನತ ಕ್ಷೇತ್ರಕ್ಕೆ ಹೋಗುತ್ತೆ, ಉನ್ನತ ಸ್ಥಾನಕ್ಕೆ ಹೋಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಪಾಟೀಲ್ ಗ್ರೂಪ್ಸ್ ಆಫ್ ಇಂಡಸ್ಟ್ರೀಸ್. ಸೊ ಇದು ಎಲ್ಲರೂ ಚಿರಪರಿಸಲು ಮಾಡುವಂಥ ಕೆಲಸ ಅಷ್ಟು ಶ್ಲಾಘನೀಯವಾಗಿದೆ. ಜೀವ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ದಯವಿಟ್ಟು ಎಲ್ಲರೂ ಊಟ ಮಾಡಿಕೊಂಡು ಹೋಗಬೇಕು ಅಂತ ಕೇಳ್ಕೊತೀನಿ.
ಭಾಗಕ್ಕೆ ಬರಬೇಕು. ಶ್ರೀ ಅನಿಲ್ ಕುಮಾರ್ ಕಲಬುರ್ಗಿ. ಶ್ರೀ ಅನಿಲ್ ಕುಮಾರ್ ಕಲಬುರ್ಗಿ. So all the people from Ghana, so you are amazing and you are, so can we have a big round of applause? Right to Jorada Chapade Barli. Thank you so much and all the very best, and make this service go beyond India and all across the globe. So all the very best, and to call out the names, I request a person from the Ghana team members to call out all the names. Okay, so I'll help you out. Yeah, please. Okay, so I'll help you out with the names because our names are Ghanaian names. Okay, so the first person is Professor Raphael Nyakote Ogu, who is our leader from Ghana and the president of Nyakote College of Holistic Medicine. ನಮ್ಮಲ್ಲಿ ಅವರೆಲ್ಲ ಬಂದಿದ್ದಾರೆ. ದೇ ಆರ್ ಹಿಯರ್ ಫಾರ್ ದ 1 month ಟ್ರೈನಿಂಗ್ ಪ್ರೋಗ್ರಾಮ್ ಫಾರ್ ದಿ ಆಯುರ್ವೇದ, ಯೋಗ ಆ್ಯಂಡ್ ನ್ಯಾಚುರೋಪತಿ. ಥ್ಯಾಂಕ್ ಯು. ಹೊರಗಡೆ ಹೋಗಬೇಡಿ, ದಯವಿಟ್ಟು ಎಲ್ಲರೂ ಒಳಗೆ ಬಂದು ಕೂತ್ಕೊಳ್ಳಿ. This book will give a lot of meaning for Ayurveda. So our Indian Ayurveda will make name and be famous in this Ayurveda, and throughout the global it's going to be a lot of noise. And thank you so much once again for all the 17 Jorada Chapade Barli. ರಾಮೇಶ್ವರ ಅವರಿಂದ ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಿದರೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಕೊಡುವದನೇ ಕಲಿತು ಕೊಡುವದನೇ ಕಲಿಸಿದ ಮಹಾಶಿವಶರಣ ಕರುಣಾಕರ ಶರಣಬಸವೇಶ್ವರರನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಅವರ ಪದ್ಮಗಳಿಗೆ ಅನಂತ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಈ ಸಮಾರಂಭದಲ್ಲಿ ವಿರಾಜಮಾನರಾಗಿದ್ದ ಸನ್ಮಾನ್ಯ ಪೂಜ್ಯ ಷಡಸ್ಥಲ ಬ್ರಹ್ಮ ಡಾಕ್ಟರ್ ತನವೀರ್ ಶಿವಾಚಾರ್ಯರು ಅವರ ಪಾದಪದ್ಮಗಳಿಗೆ
ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಕರ್ಮಯೋಗಿ ಡಾಕ್ಟರ್ ಯಶಸ್ ಪಾಟೀಲರ ಉಪಸ್ಥಿತರಿದ್ದಂಥವರು ತಾಯಿ ಸರೋಜಿನಿ ದೇವಿ ಎಸ್ ಪಾಟೀಲ್ ಅವರ ಪಾದಕಮಲಗಳಿಗೂ ವಂದಿಸುತ್ತ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಯಲ್ಲಿ ಇಂದು ಈ ಸಮಾರಂಭ ಅತ್ಯಂತ ಅರ್ಥಪೂರ್ಣವಾಗಿ ನಡೆದಿದೆ. ಈ ಸಮಾರಂಭದಲ್ಲಿ ಡಾಕ್ಟರ್ ಯಶಸ್ ಪಾಟೀಲ್ ಅವರ ಚಿರಂಜೀವರಾದ ಡಾಕ್ಟರ್ ಲಿಂಗರಾಜ್ ಎಸ್ ಪಾಟೀಲ್ ಅವರು, ಶ್ರೀ ಸಿದ್ಧಲಿಂಗ ಎಸ್ ಪಾಟೀಲ್ ಅವರು, ಅವರ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿ ಪುಣ್ಯ ಸ್ಮರಣೋತ್ಸವ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ. ಯಶಸ್ ಪಾಟೀಲರನ್ನು ನಾವು ನೆನೆಸಿಕೊಂಡಾಗ ನಾವು ನೆನೆಸಲೇಬೇಕು. ಯಾರಲ್ಲ ಅವರ ಚರಿತ್ರೆಯನ್ನಾಗಲಿ ಚಾರಿತ್ರ್ಯವನ್ನಾಗಲಿ ನಿರ್ಮಾಣ ಮಾಡಲು ಸಾಧ್ಯವಿಲ್ಲ. ಅಂಥ ಚಾರಿತ್ರಿಕ ಪುರುಷರ ಮಕ್ಕಳಾದ ಇವರು ಅವರ ತಂದೆ ಹಾಕಿಕೊಟ್ಟ ದಾರಿಯಲ್ಲಿ ಉತ್ತಮವಾದಂಥ ಸೇವೆ ಸಲ್ಲಿಸಿ ಇಂಥ ಘನತರವಾದ ಗುರುತರವಾದ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ನಿಜವಾಗಿ ನಮ್ಮ ಇತಿಹಾಸವನ್ನು ಆಗಲಿ ಚರಿತ್ರೆಯನ್ನಾಗಲಿ ಕಟ್ಟಲು ಸಾಧ್ಯವಿಲ್ಲ ಎಂದು ಹೇಳುತ್ತಿರುವಾಗ ನನಗೆ ಅಲ್ಲಮ ಪ್ರಭುಗಳ ಒಂದು ಮಾತು ನೆನಪಾಗುತ್ತದೆ. ಹಿಂದಣ ಅನಂತವನು ಮುಂದಣ ಅನಂತವನು ಒಂದು ದಿನ ಒಳಕೊಂಡಿತ್ತು ನೋಡ, ಒಂದು ದಿನ ಒಳಕೊಂಡು ಮಾತನಾಡುವ ಮಹಾಂತರ, ಒಂದು ದಿನ ಒಳಕೊಂಡು ಮಾತನಾಡುವ ಮಹಾತ್ಮನು, ಹಿರಿಯರು, ಆದ್ಯರು, ವೇದ್ಯರು, ಅನಂತ ಕಾಲದ ಹಿರಿಯರು ಹಾಗೇ ಹೋದರು. ಗುಹೇಶ್ವರ, ನಿನ್ನ ಕಾಲಕಟ್ಟಳೆಗೆ ನಾನು ಬೆರಗಾದೆಂತ ಹೇಳ್ತಾರಲ್ಲ, ಯಾರು ಹಿಂದೆ ಮಾಡಿದಂಥ ಮಹಾತ್ಮರ ಚರಿತ್ರೆಯನ್ನು ಈ ವರ್ತಮಾನದಲ್ಲಿ ಅವರು ಮಾಡಿದಂಥ ಕೆಲಸ, ಅವರು ತಾಳಿದಂಥ ಧೈರ್ಯ, ಅವರು ಮಾಡಿದಂಥ ಅತ್ಯಪೂರ್ವವಾದ ಸೇವೆ, ಇವೆಲ್ಲವನ್ನು ನಾವು ಅರಿತು ಅವುಗಳನ್ನು ವರ್ತಮಾನದಲ್ಲಿ ಅರ್ಥ ಮಾಡಿಕೊಂಡು ಅವರಂತೆ ನಡೆದೇವು ಅಂತಂದರೆ ಭವಿಷ್ಯವನ್ನು ಕಟ್ಟಲು ಸಾಧ್ಯವಾಗುತ್ತದೆ. ಅಂಥ ಭವಿಷ್ಯವನ್ನು ಕಟ್ಟುವ ಕೆಲಸ ಡಾಕ್ಟರ್ ನಾಡೋಜಿ ಮನು ಬಳಗಾರವರು, ಡಾಕ್ಟರ್ ಲಿಂಗರಾಜ ಪಾಟೀಲರು, ರೇವಣಸಿದ್ದಪ್ಪಾಜಿ ಪಾಟೀಲರು, ಬಸವಂತ ಕುಮಾರ್ ಪಾಟೀಲರು, ಸಿದ್ಧಲಿಂಗ ಪಾಟೀಲರು ತನು ಮನ ಧನದಿಂದ ಸಮರ್ಪಣೆ ಭಾವದಿಂದ ಈ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿದ್ದಾರೆ. ನಿಜವಾಗಿ ಇಂದು ನಾವು ಯಶಸ್ ಪಾಟೀಲರನ್ನು ನೆನೆಸಿಕೊಂಡಾಗ ಅವರದ್ದು ಒಂದು ದೊಡ್ಡ ಗುಂಪ ಇತ್ತು. ಯಾರು ಆವಾಗ ಎಸ್ ವಿ ಪಾಟೀಲ್ ಅಂತ ಹೇಳಿ ಹೆಸರು ಪಡೆದಂಥ ಗಳಂಗಳಪ್ಪನವರು, ಆಮೇಲೆ ಜಿ ವಿ ಪಾಟೀಲರು, ಶಂಕರರಾವ್ ಗಿರಡಾ ಅವರು, ಆಮೇಲೆ ನಮ್ಮ ವಾಸವಿ ಪ್ರೆಸ್ಸಿನ ಮಾಲಕರಾದಂಥ ಮಹಾದೇವ್ ಮುಕ್ಕ ಅವರು, ತ್ರಂಬಿಕರಾವ್ ಗಂಟೋಜಿಯವರು, ಹೀಗೆ ಉತ್ತಮವಾದಂಥ ಒಂದು ಸಂಘಟನೆಯೇ ಇತ್ತು. ಅವರೆಲ್ಲರಿಗೂ ಡಾಕ್ಟರ್ ಯಶಸ್ ಪಾಟೀಲರು ಮಾರ್ಗದರ್ಶಕರಾಗುತ್ತಿದ್ದರು. ಕಾರಣ ಏನಂತಂದರೆ ಈ ಮನೆತನ ಆಗಲೇ ನಾಡೋಜಿ ಡಾಕ್ಟರ್ ಮನು ಬಳಗಾರ್ ಅವರು ಹೇಳಿದರು, ತಲಾಂತರದಿಂದ ಬಂದಂಥ ಶ್ರೀಮಂತಿಕೆಯವರು. ಅಂಥ ಶ್ರೀಮಂತಿಕೆಯ ಜೊತೆಯಲ್ಲಿ ಹೃದಯ ಶ್ರೀಮಂತಿಕೆಯನ್ನು ಬೆಳೆಸಿಕೊಂಡು ಬಂದವರು ಡಾಕ್ಟರ್ ಯಶಸ್ ಪಾಟೀಲರು. ಡಾಕ್ಟರ್ ಯಶಸ್ ಪಾಟೀಲರು ಎಷ್ಟು
ಒಳ್ಳೆಯವರು ಅಂತ ನಾವು ಕళ్ళೇ ನೋಡೇವು, ನಾವು ಅವ್ರ ಜೊತೆಗೆ ಇದ್ದೆವು. ಎಷ್ಟು ಒಳ್ಳೆಯವರಿದ್ರು ಅಂತಂದ್ರೆ ಅವರು ಈ ತಮ್ಮ ತಮ್ಮ ಅಡಕೆ ಅಂಗಡಿಯಲ್ಲಿ ಆಗಲಿ ಇತರೆ ಕೆಲಸಗಳಿಗೆ ಆಗಲಿ ಕೆಲಸ ಮಾಡುವಂಥ ಕೆಲಸಗಾರರನ್ನು ಭಾಳ ಪ್ರೀತಿಯಿಂದ ನೋಡ್ತಿದ್ರು. ಅವರ ಮಕ್ಕಳ ಶಿಕ್ಷಣ, ಅವರ ಮಕ್ಕಳ ಮದುವೆ ಮುಂಜೆ, ಅವರ ಮಕ್ಕಳಿಗೆ ಏನಾದರೂ ತೊಂದರೆಯಾಗಿದ್ದರೆ ತಕ್ಷಣವೇ ಅವರಿಗೆ ಸಹಾಯ ಮಾಡಿ ಆ ಪರಿಹಾರವನ್ನು ಮಾಡ್ತಕ್ಕಂಥ ಸಹೃದಯಿ ಡಾಕ್ಟರ್ ಯಶಸ್ವಿ ಪಾಟೀಲರು. ಡಾಕ್ಟರ್ ಯಶಸ್ವಿ ಪಾಟೀಲರು ಅವರ ತಂದೆ, ಡಾಕ್ಟರ್ ಪಾಟೀಲರ ತಂದೆ, ಅವರ ತಾಯಿ ಸಂಗಮಗೌಡ್ತಿ. ನನಗೆ ಗೊತ್ತದ, ಅವರ ತಾಯಿ ಸಂಗಮಗೌಡ್ತಿ. ಅವರ ತಂದೆ ಶಿವಶರಣಪ್ಪ ಪಾಟೀಲ್, ಬಹಳ ದೊಡ್ಡ ಮನುಷ್ಯನವರು. ನಾನು ಅವಾಗ ಅಲ್ಲಿ ಇದ್ದಿದ್ದಿಲ್ಲ, ಕರೆ ಬಂದ ಮೇಲೆ ಗೊತ್ತು ಮಾಡಿಕೊಂಡೆ. ಅವರು ಸುಮಾರು 4-5ನೇ ದಶಕದ ಹಿಂದೆ ಅವರ ತಾಯಿ ಸಂಗಮಗೌಡ್ತಿ ಮತ್ತು ತಂದೆ ಶಿವಶರಣಪ್ಪ ಗೌಡರ ಹೆಸರಿನ ಮೇಲೆ ಒಂದು ಹೈಸ್ಕೂಲವನ್ನು ತೆಗೆದರು. ಅದಕ್ಕೆ ಉದಾರವಾದಂಥ ದೇಣಿಗೆ ನೀಡಿದವರು ಯಶಸ್ವಿ ಪಾಟೀಲ್. ಆ ಶಾಲೆ ಇವತ್ತು ಪಾರ್ವತಿ ಪರಮೇಶ್ವರಿ ಯಾವ ರೀತಿ ಇದ್ರು ಅದೇ ರೀತಿ ನಮ್ಮ ಸರೋಜಿ ಮಾತವರಾಗಲಿ, ನಮ್ಮ ಎಸ್ ಪಾಟೀಲ್ ಅವರಾಗಲಿ ನಾಡಿಗಾಗಿ, ಜಗತ್ತಿಗಾಗಿ, ರಾಷ್ಟ್ರಕ್ಕಾಗಿ, ದೇಶಕ್ಕಾಗಿ, ಧರ್ಮಕ್ಕಾಗಿ ತಮ್ಮ ಮಕ್ಕಳನ್ನು ಒಳ್ಳೆಯ ಹಾದಿಯೊಳಗೆ ತೆಗೆದುಕೊಂಡು ಬಂದು ಇವತ್ತಿನ ದಿವಸ ಅವರ ಭೌತಿಕ ಶರೀರ ನಮ್ಮನ್ನು ಇರದಿದ್ದರೂ ಕೂಡ ಅವರು ಮಾಡಿದಂಥ ಕಾರ್ಯ, ಅವರು ಮಾಡಿದಂಥ ಕೆಲಸ, ಅವರು ಮಾಡಿದಂಥ ಕಾಯಕವೇ ಕೈಲಾಸ ಎನ್ನುವಂತಹ ರೀತಿಯೊಳಗೆ ಸಮಾಜಕ್ಕೆ ಒಂದು ಕನ್ನಡಿಯಾಗಿರುವ ಎಸ್ ಪಾಟೀಲ್ ಅಂತ ಹೇಳಬೇಕಾಗ್ತದೆ. ತಂದೆ ತಾಯಿಗಳೇ, ಬಹಳಷ್ಟು ಸಮಯ ಆಗಿದೆ. ಇನ್ನೊಂದು ಸ್ವಲ್ಪ ಹೋಯ್ತಂದ್ರೆ ನಾವು ಮ್ಯಾಕ್ ಕುಂತು 4 ಮಂದಿ ಕೆಳಗೆ ಕುಂತು ನಾವೇ ಒಬ್ಬರು ಮ್ಯಾಕ್ ಕುಂತು ಮಾತು ಕೇಳಬೇಕಾಗ್ತದೆ. ಅಂಥ ಪರಿಸ್ಥಿತಿ ಇದೆ. ಅಂಥ ಸ್ಥಿತಿ ಒಳಗೂ ಕೂಡ ನೀವೆಲ್ಲ ಕುಂತವ್ರೆ ಹೆಂಗಿದ್ದೀರಪ್ಪ ಅಂತಂದ್ರೆ 106 ಚೀಲ ಜೋಳವನ್ನು ಬೆಳೆದಾಗ 99 ಚೀಲಗಳೆಲ್ಲ ಬೀಸಿ ಗಟ್ಟೆ ಬೆಳೆದು ಮುಗಿದು ಹೋದ್ರೆ 1 ಚೀಲ ಬೀಜಕ್ಕಾಗಿರ್ತಾವಂತ. ನೀವೆಲ್ಲ ಇದ್ದವ್ರು ಹೆಂಗಂದ್ರೆ ಮುಂದಿನ ಧರ್ಮದ ರಕ್ಷಣೆ, ಸಮಾಜದ ರಕ್ಷಣೆ, ಕಾಯದ ರಕ್ಷಣೆ ಮಾಡೋದಿದ್ದೀರಿ ನೀವೆಲ್ಲ ಅಂತ ಹೇಳ್ಬೇಕು. ಅಂತ ಒಂದು ವ್ಯವಸ್ಥೆ ಒಳಗೆ ಅನೇಕರು ನಮ್ಮ ಭಕ್ತರು ಕೂಡ ಇಲ್ಲಿ ಬಂದಿದ್ದಾರೆ, ಆತ್ಮೀಯರು ಕೂಡ ಬಂದಿದ್ದಾರೆ. ಅದೇ ಜೊತೆಗೆ ನಮ್ಮ ಇರ್ತಕ್ಕಂಥ ಮಧು ಬಳಗಾರನ್ನು ಮಾತಾಡಿದ ನೋಡಿದಾಗ ಯಾವ ರೀತಿ ಇವತ್ತು ಉನ್ನತ ಮಟ್ಟದಿಂದ ರಿಟೈರ್ಡ್ ಆಗಿ ನಿವೃತ್ತಿಯಾದರೂ ಕೂಡ ಸಮಾಜ ನನಗೇನು ಕೊಟ್ಟಿತ್ತು ಅನ್ನೋದಕ್ಕಿಂತ ಸಮಾಜಕ್ಕಾಗಿ ನಾನು ಏನು ಕೊಡಬೇಕಾಗಿದೆ ಅನ್ನುವಂಥ ರೀತಿಯೊಳಗೆ ಎಲ್ಲ ಸಮಾಜದವರನ್ನು ಗುರುತಿಸಿ ಎಲ್ಲ ಗಣ್ಯ ವ್ಯಕ್ತಿ ಅಂದ್ರೆ ಶ್ರೀಮಂತರಲ್ಲ. ಈಗ ಎಷ್ಟೋ ಜನತೆಲ್ಲ ಹೆಂಗಲ್ಲ ಅಂದ್ರೆ ಶ್ರೀಮಂತರು ನೋಡಿ ಅವರಿಗೆಲ್ಲ ಪ್ರಶಸ್ತಿ ಕೊಟ್ಟರಪ್ಪ ಅನ್ನತಕ್ಕಂಥ ಒಂದು ಭಾವನೆ ಬರ್ತದೆ. ಅಂತ ಒಂದು ಭಾವನೆ ಇದಿಲ್ಲ. ಯಾರು ಸಮಾಜಕ್ಕಾಗಿ, ನಾಡಿಗಾಗಿ, ರಾಷ್ಟ್ರಕ್ಕಾಗಿ, ಕಾಯಕ್ಕಾಗಿ ಉದ್ಯೋಗವನ್ನು ನಿರ್ಮಾಣ ಮಾಡಿ ತಾವು ಬದುಕುವುದ್ರ ಜೊತೆಗೆ ಇನ್ನೊಬ್ಬರನ್ನು ಬದುಕ್ತಾ ಇದ್ದಾರಲ್ಲ ಅಂಥವ್ರಿಗೆ ಪ್ರಶಸ್ತಿ ಕೊಟ್ಟಾರ ಅಂತ ಹೇಳಬೇಕಾಗ್ತದೆ. ಅಂತ ನಿಟ್ಟಿನೊಳಗೆ 10-15 ದಿವಸ ಆಚರಣೆ ಇರ್ತಕ್ಕಂಥ ನಮ್ಮ ನ್ಯಾಚುರೋಪತಿ ಡಾಕ್ಟರ್ ಆಗಲಿ, ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥವ್ರು ಅವರಿಗೆ ನಮ್ಗೆ ಬಹಳ ಆತ್ಮೀಯತೆ ಇದೆ. ನಾನು ಕೂಡ ಇರ್ತಕ್ಕಂಥ ಇದೇ ನಮ್ಮ ಸರಿಗೆ ನ್ಯಾಚುರೋಪತಿ ಒಳಗೆ 10 ದಿವಸ 4 ಮಠದವರು ಪೀಠದವರು ಕೂಡಿಕೊಂಡು ಅಲ್ಲಿ ಹೋಗಿ 10 ದಿವಸ ಏನಪ್ಪ ಅಂದ್ರೆ ನಾವು ಆ ವ್ಯವಸ್ಥೆ, ಆ ಸೇವಾ ಮಾಡ್ಕೊಂಡು ಬಂದಿದ್ದೆವು. ನಮ್ಗೆ ಹೆಂಗಾಗ್ಯದ ಅಂತಂದ್ರೆ ಆ ನ್ಯಾಚುರೋಪತಿ ನೋಡಿದಾಗ ಎಸ್ ಪಾಟೀಲ್ ಅವರು ಕೈಲಾಸದೊಳಗಿದ್ದನ್ನು ಕೂಡ ಹೆಲ್ತ್ ಈಸ್ ವೆಲ್ತ್ ಅನ್ನುವಂಥ ರೀತಿಯೊಳಗೆ ಆರೋಗ್ಯವೇ ಸಂಪತ್ತು ಅನ್ನತಕ್ಕಂಥದ್ದನ್ನು ಕೂಡ ಒಂದು ದೇವರ ಕಾಣಿಕೆ ಅಂತ ಹೇಳಬೇಕಾಗ್ತದ. ಅಂತ ರೀತಿಯೊಳಗೆ ನಮ್ಮ ನ್ಯಾಚುರೋಪತಿ ಮಾಡಿದ್ದು ಬಹಳ ಸಂತೋಷದ. ಎಷ್ಟೋ ಲಕ್ಷಗಳ ಕೊಟ್ಟರು ಕೂಡ ಅದು ದುರಸ್ತಿ ಆಗಲಾರದು. ಅನೇಕ ವಾತ ಪಿತ್ತ ರೋಗಗಳನ್ನು ನಿವಾರಣೆ ಆಗಲಾರದಂಥದ್ದು ನ್ಯಾಚುರೋಪತಿಯಿಂದ ಯಾರು ಮಾಡ್ಯಾರ? ನಮ್ಮ ಎಸ್ ಪಾಟೀಲ್ ಗ್ರೂಪ್, ನಮ್ಮ ಲಿಂಗರಾಜ ಅಣ್ಣವ್ರು ಮಾಡ್ಯಾರ, ಸಿದ್ಧಿಂಗ ಅಣ್ಣವ್ರು ಮಾಡ್ಯಾರ, ಅವ್ರ ಮಂತಂದವ್ರು ಮಾಡ್ಯಾರ ಅಂತ ಹೇಳ್ಬೇಕಾಗ್ತದ. ಇದಕ್ಕೆಲ್ಲ ಇರ್ತಕ್ಕಂಥ ನಮ್ಮ ಸರೋಜಿ ಮಾತವ್ರದ್ದು ಒಂದು ಮಾತು ನೆನಪು ಬರ್ತದೆ. ಸುಮಾರಾಗಿ 12-14 ವರ್ಷದ ಆಚೆಗೆ ಧರ್ಮವಾಡಿಗಳು ಕಡಗಂಚಿ ಅವರ ಮೂಲದಲ್ಲಿ ಇರತಕ್ಕಂಥ ಕಡಗಂಚಿ ಪಕ್ಕದೊಳಗೆ ಒಂದು ದೇವಿ ಸ್ಥಾಪನೆ ಮಾಡಿದ್ರು. ಆ ದೇವಿ ಮೂರ್ತಿ ಬೇಕಾಗಿತ್ತು. ಕೇಳಿದಾಗ ಅಪ್ಪರೇ ಯಾರಿಗಾದ್ರೂ ಸ್ವಲ್ಪ ನೆನಪನ್ನು ಚಾಮುಂಡಿ ದೇವಿ ಇರ್ತಕ್ಕಂಥ ಭವಾನಿ ಮೂರ್ತಿ ಹೇಳ್ಬೇಕಲ್ಲತ್ತಿದ್ದೆ ಅಂದಾಗ ಯಾಕೋ ನೆನಪಂತೂ ಎಸ್ ಪಾಟೀಲ್ ಇರ್ತಕ್ಕಂಥ ನಮ್ಮ ಸರೋಜಿ ತಾಯಿ ಹತ್ತಿರ ನೀವು ಹೋಗ್ರಿ, ಆ ತಾಯಿ ರೂಪದಿಂದ ದೇವಿಗೆ ಕೊಡ್ತಾರ ಅಂದಾಗ ಆ ಸರೋಜಿ ತಾಯಿ ನೆನಪ ನನ್ನ ಕಡೆ ಹತ್ತು ಅಂತ ಹೇಳಿಸಿದ ಇವತ್ತು ಚಾಮುಂಡಿ ದೇವಿ ಧರ್ಮವಾಡಿ ಒಳಗೆ ಸ್ಥಾಪನೆ ಮಾಡಿದಂಥವ್ರು ಯಾರಂದ್ರೆ
SS ಪಾಟೀಲ್ ಮಂತಂದವರು ಅಂತ ಹೇಳಬೇಕಾಗ್ತದೆ. ಈಗಾಗಲೇ ನಮ್ಮ ಬೆಳೆಗಾರ ಹೇಳಿದಾಗ ಒಂದನೇ ಜನರೇಷನ್ ಅಲ್ಲ, ಎರಡನೇ ಜನರೇಷನ್ ಅಲ್ಲ, ಮೂರನೇ ಜನರೇಷನ್ ಒಳಗೆ ಇದೇ ರೀತಿ ವ್ಯವಸ್ಥೆ ದಾನ ಧರ್ಮದೊಳಗೆ ಕೈ ಎತ್ತಿದ, ಸಮಾಜ ಗುರುತಿಸ್ತಕ್ಕಂಥ ಕೈ ಎತ್ತಿದ ಅಂಥವ್ರು ನಾಡಿನೊಳಗೆ ಇನ್ನೂ ಹೆಚ್ಚೆಚ್ಚು ಬೆಳೆಯಲಿ ತಂದೆ ತಾಯಿಗಳು. ಅದರ ಜೊತೆಗೆ ಹಿರಿಯರು ಕೂಡ 90 ವರ್ಷ ಆದರೂ 93 ವರ್ಷ ಆದರೂ ಕೂಡ ಅವ್ರ ವಯಸ್ಸು ಕೇಳಿದಾಗ, ಅವ್ರದ್ದೊಂದು ಮಾತು ಕೇಳಿದಾಗ ಏನು ನೆನಪು ಬರ್ತದೆ ನಮಗಪ್ಪ ಅಂತಂದ್ರೆ, ಹಿರಿಯರ ಸಂಪ್ರದಾಯದಲ್ಲಿ ಪರಂಪರೆಯಲ್ಲಿ ನಮ್ಮ ನಾಡಿಗೆ ಬೇಕಾದ ಸಂಪತ್ತು ಇದನ್ನು ಕೂಡ ಈ ಇರ್ತಕ್ಕಂಥ SS ಪಾಟೀಲ್ ಅವರ ಮನೆತನದ ಸಂಸ್ಕಾರ ಯಾವ ರೀತಿ ಇದೆಯೋ ಆ ಸಂಸ್ಕಾರ ನಾವು ನಡೆಸಿಕೊಂಡು ಹೋದಾಗ ನಮಗೆ ಯಾವುದು ಕಡಿಮೆ ಆಗಲ್ಲ ಅನ್ನೋ ಮಾತನ್ನು ಕೂಡ ಈಗ ಹಿರಿಯರು ಮಾತಾಡಿ ಹೇಳೋದು. ಅವರು 93 ವರ್ಷ ಇದ್ದರೂ ಕೂಡ ಇನ್ನು ಸುಭಾಷ್ ಚಂದ್ರ ಬೋಸ್ ಇದ್ದಂಗೆ ಅವರಿಗೆಲ್ಲ ಸುಭಾಷ್ ಚಂದ್ರ ಬೋಸ್ ಅನ್ನೋದು ಕಡಿಮೆ ಅದ, ಇಂದಿರಾ ಗಾಂಧಿ ಅನ್ನೋದು ಕಡಿಮೆ ಅದ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅನ್ನೋದು ಕಡಿಮೆ ಅದ. ನಾವೆಲ್ಲ ಇರ್ತಕ್ಕಂಥ ಕಬ್ಬಿಣದ ಮನುಷ್ಯ ಅಂತ ಹೇಳ್ತು ಯಾರಿಗಪ್ಪ ಅಂತಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್. ನಾವು ಕಾಣತಕ್ಕಂಥ ರೀತಿಯೊಳಗೆ ಮಾತಾಡಿದಂಥ ಹಿರಿಯರು ಕೂಡ ಅದೇ ಹಾದಿಯೊಳಗಿದ್ದಾರೆ. ಅದಕ್ಕೆ ತಂದೆ ತಾಯಿಗೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳಲಾದರೆ ಎಡಕಿನಿಂದ ಬಲಗಡೆ ಇರ್ತಕ್ಕಂಥವರು ಅನೇಕ ಪ್ರಶಸ್ತಿಯನ್ನು ಪಡೆದವರು ಗೌರವಿಸಿಕೊಂಡವರು ನಿಮ್ಮ ಜವಾಬ್ದಾರಿ ಮತ್ತಷ್ಟು ಹೆಚ್ಚು ಮಾಡಿದಾಗ SS ಪಾಟೀಲ್ ಮಂತಂದವರು ಅಂತ ಹೇಳಬೇಕಾಗ್ತದೆ. ಏನಪ್ಪ ಇದೇ ರೀತಿ I'll not take much time. Already many people have left. Just I will finish off in few seconds. I would like to say a couple of words about the great personality Shri SS Patil ji. Starting from the soil of Kalburgi, he took his enterprise to the national level and provided leadership to the commercial sector of this region, and in spite of all this, he remained continuously in contact with the society. A true Karma Yogi. His achievements are not merely the story of the growth of an industry, it is a story of the establishment and demonstration of the entrepreneurship of this region at the national level. Actually, I have not met Sri SS Patil ji many times, but of course I have seen him from distance in many events. While doing my graduation, there was a mandatory internship period. So that I wanted to do it in a big industrial house. So I didn't have any contacts. At that time, we used to admire SS Patil ji as a big personality, as an entrepreneur, big personality, as an industrialist. And that was the only one name which used to come to our mind. So at that time, just I didn't had any other contacts to do the internship. I thought of meeting him. I was not at all knowing him at all, and he also not knowing me, not even any of my family members also. Just I dropped into Chamber of Commerce. I went there and I requested him, saying that I am so and so, I am doing my graduation. I need to do an internship in one big industrial house. Then he said, "You name a specific industrial house. I can try it for it." Then I said, why I should not say big industrial house? I told him, "Sir, I would like to do it in Tata or Birla Group, sir." "You be specific," he told me. "You want to do it in Tata or Birla," he told me. So then I said, "So I would like to do it in Birla, sir." Then immediately he took phone and called Aditya Birla. So I thought he will be calling some manager or something of the Birla Group. He took phone and called immediately in front of me. He spoke to Aditya Birla and said, "One gentleman from our region is interested to do an internship in your industrial house. So kindly grant him permission." So that's why, without knowing me or any of my family members, he supported me. He gave me that opportunity. So that's why he is called as true Karma Yogi. And it's a matter of great honor and humility to receive Karma Yogi Award instituted by the SR Patil Foundation in memory of the great visionary Sri SS Patil ji. I accept this award honor with great gratitude, and at the same time with great sense of responsibility to be honored in the name of a person who dedicated his life to the hard work, integrity,
public service and welfare of the society is truly special. Can you say 2 words about your company, sir? Yeah, sir. Yeah, definitely, sir. So Lingaraj Patil ji he wants me to say a few words about my company. Basically, we serve the farmers. So we deal with the farming community. So I deal with some chemicals, and majorly we are into water conservation systems. So majority of the farming in the country is done by majority of the lands are rain-fed lands in our country, and majority of the farming is done by, they are dependent on the rains. So we deal with some water conservation structures. We do water conservation structures. So you might have heard about Krishi Honda, farm ponds. So when there will be rain, so farmers will be collecting the rain into that farm pond, and to prevent the percolation of water from that farm pond, we do a polylining with one specialized membrane that is called high density polyethylene geomembrane. So it prevents the water from percolating into the ground. So in case of deficiency of rain, the farmers will be using that water for supportive irrigation to their standing crops. So this is my major sector where we work, sir. And I am very thankful to Lingaraj ji, Sithu Patil ji and their family for recognizing my business and myself and honoring me with this award. I humbly dedicate this honor to my wife, my family, my colleagues, my friends who have all been with me on this journey. Thank you, Mohan. मैं बस 3 चीज़ें बोलना चाहता हूँ. First of all, I have realized, I have seen and experienced all successful people have a connection to spirituality and being humble. So I really appreciate the humbleness of entire Patil family, and can I request all of you to give one big round of applause to this entire family for their humbleness, for their gratitude to the parents. It's really a great sign. At the same time, one thing I really want to appreciate is Sir's homework. We come from education background. We have a school here, SRN Mehta Group of Institutions. Last year our students got the world first prize in NASA competition, and there were many felicitations, but the speciality was Sir understood every part of our project. That is what the detail that he looks at, and really appreciate to you, sir. Every aspect that you look at is in the detail. So thank you very much. And about me, my journey, I just want to say one thing. अंग्रेज 150 साल शासन करके चले गए, उन्होंने एक ही चीज़ अच्छी सिखाई हमको. Word, the use of 2 words, thank you and sorry. If you learn to use, there is no problem in the life. So thank you so much. Thank you, sir. Really appreciate your help. Thank you so much. And this recognition. This recognition I dedicate to my brother, my mother, my family and all my team. Thank you so much once again. Thank you.